ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಮುಖ್ಯವಾದ ವಿಷಯವನ್ನು ನಾವಿವತ್ತು ಚರ್ಚೆ ಮಾಡೋಣ. ಹೇಗಿದನ್ನು ತಿಳ್ಕೋಬೇಕು ಅಂತಂದರೆ, ಈ ಭಾಗದಲ್ಲಿ ಒಂದೇ ಒಂದು ಅಂಕ ಕೂಡ ನಮ್ಮಿಂದ ಮಿಸ್ ಆಗಲೇಬಾರ್ದು. ಬಹುಶಃ ನಮ್ಮ ಸಿಲೆಬಸ್ಸಲ್ಲಿ ಇಂಥದ್ದೊಂದು ಬಂದೇ ಬರ್ತದೆ ಅಂತ ಹೇಳುವ ಯಾವುದಾದ್ರೂ ಒಂದು ಟಾಪಿಕ್ ಇದ್ದರೆ ಅದು ಮ್ಯಾಪ್ ವರ್ಕ್. ಮ್ಯಾಪ್ ವರ್ಕಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ 20 ಪ್ಲೇಸ್ಗಳಿದ್ದಾವೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಆ 20 ಪ್ಲೇಸ್ಗಳಲ್ಲಿ ಯಾವುದಾದ್ರೂ 5 ಪ್ಲೇಸ್ಗಳನ್ನು ವಾರ್ಷಿಕ ಪರೀಕ್ಷೆಗೆ ಕೊಡ್ತಾರೆ. 10 ಅಂಕ ನಿಮಗೆ ಸಿಕ್ಕೇ ಸಿಗತ್ತೆ. ಹಾಗೆ ಈ 10 ಅಂಕವನ್ನು ಯಾವ ಕಾರಣಕ್ಕೂ ನಾವು ಮಿಸ್ ಮಾಡಿಕೊಳ್ಳುವ ಹಾಗೆ ಇಲ್ಲ. ಈ ವಿಡಿಯೋವನ್ನು ನೀವು ಸರಿಯಾಗಿ ನೋಡಿದ್ದೇ ಆದಲ್ಲಿ, ಇದರಂತೆ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಈ 10 ಅಂಕ ಸಿಕ್ಕೇ ಸಿಗತ್ತೆ. ಯಾವ ಕಾರಣಕ್ಕೂ ಅಲ್ಲಿ ಅಂಕಗಳು ಹೋಗುವ ಅವಕಾಶ ಇರೋದೇ ಇಲ್ಲ. ಬಹುಶಃ ಮೌಲ್ಯಮಾಪಕರು ಕೂಡ ಆಶ್ಚರ್ಯ ಪಡ್ತಾರೆ, ಇಷ್ಟು ಕರೆಕ್ಟಾಗಿ ಮ್ಯಾಪನ್ನು ಗುರುತಿಸಿದ್ದಾನೆ, ಸ್ಥಳಗಳನ್ನು ಗುರುತಿಸಿದ್ದಾನೆ, ಈ ಥರ ಅತ್ಯಂತ ಸುಲಭವಾಗಿ ಮ್ಯಾಪಿನ ಸ್ಥಳಗಳ ಐತಿಹಾಸಿಕ ಮಹತ್ವವನ್ನು ಬರೆದಿದ್ದಾನೆ ಅಂತ ನಿಮ್ಮನ್ನು ಖಂಡಿತ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ. ಹಾಗಾದರೆ ಈ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆ ಅತ್ಯಂತ ಸಮೀಪದಲ್ಲಿರುವಂಥ ಸಂದರ್ಭದಲ್ಲಿ ಅತ್ಯಂತ ಸುಲಭವಾಗಿ ಈಸಿ ಮೆಥಡ್ ಆದರೆ ಮೆಥಡ್ ಈಸಿ, ಆದರೆ ಮಾರ್ಕಿಂಗ್ ಹೆಂಗಿರುತ್ತೆ ಕೇಳಿದ್ರೆ ಎಕ್ಸಾಕ್ಟ್ ಮಾರ್ಕಿಂಗ್ ಇರುತ್ತೆ, ಒಂದು ಚೂರು ತಪ್ಪಾಗಲ್ಲ. ಆ ರೀತಿಯಲ್ಲಿ ನಾವು ಮ್ಯಾಪ್ ವರ್ಕನ್ನು ಕಲಿಯೋಣ, 10 ಅಂಕಗಳನ್ನು ನಮ್ದಾಗಿಸ್ಕೊಳ್ಳೋಣ. ಹಾಗಾದರೆ ಶುರು ಮಾಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ನಿಮ್ಮ ಪ್ರೋತ್ಸಾಹ ಅತಿ ಮುಖ್ಯ ಅಂತ ಹೇಳ್ತಾ ನಾವು ಶುರು ಮಾಡೋಣ. ನಮಗೆ ಮೊದಲು ಒಂದು ನೀಲನಕ್ಷೆಯಲ್ಲಿ ನಮ್ಮ ಮ್ಯಾಪ್ ವರ್ಕಿಗೆ ಏನು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮೊದಲು ನೋಡೋಣ. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ನಮ್ಮ ಇಲಾಖೆ ಬಿಟ್ಟಿರುವಂತಹ ಒಂದು ಬ್ಲೂ ಪ್ರಿಂಟ್ ಅಂತ ನೋಡ್ತೀವಿ. ಈ ಬ್ಲೂ ಪ್ರಿಂಟ್ ಏನಿದೆ ಇದು ಫೈನಲ್. ಈ ಬ್ಲೂ ಪ್ರಿಂಟ್ ಯಾವ ಕಾರಣಕ್ಕೂ ಬದಲಾಗಲ್ಲ. ಇದೇ ಥರನೇ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಬಂದೇ ಬರ್ತದೆ. 100% ನಮ್ಮ KSEABಯ ಅಧ್ಯಕ್ಷರೇ ಇದಕ್ಕೆ ಅವರು ಕೊಟ್ಟಂತಹ ಹೇಳಿಕೆಗಳೇ ನಮಗೆ ಸಾಕ್ಷಿ. ಇದೇ ಫೈನಲ್ ಬ್ಲೂ ಪ್ರಿಂಟ್ ಅಂತ. ಇದನ್ನು ಆಧಾರವಾಗಿ ಇಟ್ಟುಕೊಂಡ್ರೆ ನಕ್ಷಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ನಮಗೆ ನಕ್ಷಾ ಕಾರ್ಯಗಳು ಬರ್ತದೆ ಅಂತ ನೋಡಿದ್ರೆ ಗಮನಿಸಿ, ಪ್ರಾಚೀನ ಯುಗದಿಂದ 2 ಪ್ಲೇಸ್ಗಳು ನಮಗೆ ನಕ್ಷಾ ಕಾರ್ಯದಲ್ಲಿ ಬರುತ್ತೆ. ಆಮೇಲೆ ಮಧ್ಯಕಾಲೀನ ಯುಗದಲ್ಲಿ 1 ಪ್ಲೇಸ್ ಬರುತ್ತೆ, ಹಾಗೂ ಆಧುನಿಕ ಯುಗದಲ್ಲಿ 2 ಪ್ಲೇಸ್ ಬರ್ತದೆ. ಒಟ್ಟು 5 ಪ್ಲೇಸ್ಗಳನ್ನು ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಒಂದನ್ನು ನಾವು ಭಾಳ ಸುಲಭವಾಗಿ ಹೇಳಿಬಿಡ್ಬೋದು. ಅದೇನು ಅಂತ ಕೇಳಿದರೆ, ಸಿಂಧು ನಾಗರಿಕತೆ ಪಾಠದಲ್ಲಿ ನಮಗೆ 20 ಪ್ಲೇಸ್ನಲ್ಲಿ 1 ಪ್ಲೇಸ್ ನಮಗೆ ಸಿಂಧು ನಾಗರಿಕತೆ ಪಾಠದಲ್ಲಿದೆ. ಅದು ಯಾವುದು ಅಂತ ಕೇಳಿದರೆ ಹರಪ್ಪವನ್ನು ಗುರುತಿಸೋದಕ್ಕೆ ಬರೋದಕ್ಕೆ ಇದೆ 20 ಪ್ಲೇಸಲ್ಲಿ. ಆದರೆ ನೀಲಿನಕ್ಷೆಯ ಪ್ರಕಾರ ಸಿಂಧು ನಾಗರಿಕತೆಯ ಪಾಠದಲ್ಲಿ ಯಾವುದೇ ಪ್ರಶ್ನೆಗಳು ಬರದೇ ಇರೋದ್ರಿಂದ ಹರಪ್ಪ ಬರುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ. ಅಲ್ಲಿಗೆ ನಮಗೆ ಇನ್ನೂ ಒಂದು ಸುಲಭ ಮಾಡಿದ್ದಾರೆ. ಅದೇನು ಅಂತ ಕೇಳಿದರೆ 19 ಸ್ಥಳಗಳು. ಇದನ್ನೇ ನಾವು ಸರಿಯಾಗಿ ಗುರುತಿಸ್ಕೊಂಡ್ರೂ ಸಾಕು. ಇದು ಈ ಒಂದು ನೀಲಿನಕ್ಷೆಗೆ ಸಂಬಂಧಪಟ್ಟಂತಹ ವಿಚಾರ. ಇದನ್ನು ಇಟ್ಕೊಂಡು ನಮಗೆ 3 ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಸ್ಥಳಗಳನ್ನು ಕೇಳಿದ್ದಾರೆ ಗಮನಿಸಿದರೆ, ಪಾಟಲಿಪುತ್ರವನ್ನು ಕೇಳಿದ್ದಾರೆ, ಬಾದಾಮಿಯನ್ನು ಕೇಳಿದ್ದಾರೆ, ಆಗ್ರಾವನ್ನು ಕೇಳಿದ್ದಾರೆ, ಬಾಂಬೆಯನ್ನು ಕೇಳಿದ್ದಾರೆ, ಜಲಿಯನ್ ವಾಲಾಬಾಗನ್ನು ಕೇಳಿದ್ದಾರೆ. ಇದನ್ನು ನಾವು ಸೂಕ್ಷ್ಮವಾಗಿ ಮೊದಲನೇ ಒಂದು ಕ್ವಶನ್ ಪೇಪರನ್ನು ಮಾಡೆಲ್ ಕ್ವಶನ್ ಪೇಪರನ್ನು ಗಮನಿಸಿದರೆ ಕರ್ನಾಟಕದಿಂದ 1 ಪ್ಲೇಸನ್ನು ಕೇಳಿದ್ದಾರೆ. ಪೂರ್ವ ಭಾರತದಲ್ಲಿ ನಮಗೆ ಪೂರ್ವ ಭಾರತ ಏನಿದೆ ಆ ಪೂರ್ವ ಭಾರತದಿಂದ ನಮಗೆ ಪಾಟಲಿಪುತ್ರ ಆಲ್ಮೋಸ್ಟ್ ಆಲ್ ಪೂರ್ವ ಭಾರತದಿಂದ ಕೇಳಿದ್ದಾರೆ. ಆಮೇಲೆ ಆಗ್ರಾ ಏನಿದೆ ಇದೊಂದು ಮಧ್ಯ ಭಾರತದಲ್ಲಿ ನಮಗೆ ಬರುವಂತಹ ಸ್ಥಳ. ಬಾಂಬೆ ಇದು ಪಶ್ಚಿಮ ಭಾರತದಲ್ಲಿ ಬರುವಂತಹ ಸ್ಥಳ. ಇನ್ನು ಜಲಿಯನ್ ವಾಲಾಬಾಗ್ ಏನಿದೆ ಇದು ವಾಯುವ್ಯ ಭಾಗದಲ್ಲಿ ಬರುವಂತಹ ಸ್ಥಳ. ಈ ಥರ ಬಾದಾಮಿಯನ್ನು ದಕ್ಷಿಣವಾಗಿ ಇಟ್ಟುಕೊಂಡ್ರೆ ದಕ್ಷಿಣ, ಪೂರ್ವ, ಪಶ್ಚಿಮ, ಉತ್ತರ, ವಾಯುವ್ಯ ಹೀಗೆ ಎಲ್ಲ ಕಡೆ ಸೇರಿಕೊಂಡಿರುವ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅವಕಾಶವನ್ನು ನೀಡಿದ್ದಾರೆ ಅನ್ನೋದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಎರಡನೆಯ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ ಅಂತ ಕೇಳಿದರೆ ಪಾಟಲಿಪುತ್ರವನ್ನು ಮತ್ತೆ ಕೇಳಿದ್ದಾರೆ. ಬಾದಾಮಿಯ ಬದಲಿಗೆ ಇಲ್ಲಿ ಹಳೇಬೀಡನ್ನು ಕೇಳಿದ್ದಾರೆ, ಬಾಂಬೆ ಬದಲಿಗೆ ದೇವಗಿರಿಯನ್ನು ಕೇಳಿದ್ದಾರೆ. ಆಮೇಲೆ ದಕ್ಷಿಣದಲ್ಲಿ ಪಾಂಡಿಚೇರಿಯನ್ನು ಕೇಳಿರುವುದನ್ನು ಗಮನಿಸ್ತೀವಿ, ಹಾಗೂ ಉತ್ತರದಲ್ಲಿ ಆಗ್ರಾದ ಬದಲಿಗೆ ಮೀರತ್ತನ್ನು ಕೇಳಿರುವುದನ್ನು ಗಮನಿಸ್ತೀವಿ. ಅಲ್ಲಿಗೆ ಪಾಟಲಿಪುತ್ರ ಮತ್ತೆ ಕೇಳಲ್ಪಟ್ಟಿದೆ. ಸಾಮಾನ್ಯವಾಗಿ ಇನ್ನೊಂದು ವಿಷಯ ಕಾಮನ್ ಆಗಿ ನಮಗೆ ಏನು ತಿಳ್ಕೊಳ್ಳಿಕ್ಕಿರೋದು ಅಂತಂದರೆ ಕರ್ನಾಟಕದ 1 ಪ್ಲೇಸ್ ಬಂದೇ ಬರ್ತದೆ. 2 ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿದ್ವಿ. ಇನ್ನು 3ನೆಯ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಗಮನಿಸಿದ್ರೆ
ತಕ್ಷಶಿಲೆಯನ್ನು ಕೇಳಿದ್ದಾರೆ, ಕಂಚಿಯನ್ನು ಕೇಳಿದ್ದಾರೆ, ದಕ್ಷಿಣದಲ್ಲಿ ಕಂಚಿ, ಆಮೇಲೆ ವಾಯುವ್ಯ ಭಾರತದಲ್ಲಿ ತಕ್ಷಶಿಲೆಯನ್ನು, ಆಗಿನ ವಾಯುವ್ಯ ಭಾರತ, ಆಮೇಲೆ ಹಂಪಿಯನ್ನು ಕೇಳಿದ್ದಾರೆ ಕರ್ನಾಟಕದಲ್ಲಿ, ಆಮೇಲೆ ಕಲ್ಕತ್ತಾವನ್ನು ಪೂರ್ವ ಭಾರತದಲ್ಲಿ ಕೇಳಿದ್ದಾರೆ, ಪಶ್ಚಿಮ ಭಾರತದಲ್ಲಿ ದಂಡಿಯನ್ನು ಕೇಳಿದ್ದಾರೆ. ಅಲ್ಲಿಗೆ ಮತ್ತೆ ಕೂಡ ಕರ್ನಾಟಕದ ಒಂದು ಪ್ಲೇಸ್ ಬಂದಿರೋದನ್ನು ನಾವು ಗಮನಿಸ್ಬೋದು. ಒಟ್ಟಾರೆ ಈ ಮೂರು ಮಾದರಿ ಏನು ಪ್ರಶ್ನೆ ಪತ್ರಿಕೆ ಇದೆ ಇದು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಎಲ್ಲ ದಿಕ್ಕುಗಳಿಂದನೂ ಒಂದೊಂದು ಸ್ಥಳವನ್ನು ಕೇಳ್ತಾರೆ, ಇಡೀ ಸಮಗ್ರವಾಗಿ ಭಾರತವನ್ನು ವ್ಯಾಪಿಸಿರುವಂತೆ ಕೇಳ್ತಾರೆ ಅನ್ನೋದು ಸ್ಪಷ್ಟ. ಇದನ್ನು ಇಟ್ಕೊಂಡು ನಾವು ಪಾಟಲಿಪುತ್ರ ಎರಡೆರಡು ಸಲ ಬಂದಿದೆ, ಹಾಗೆ ಪಾಟಲಿಪುತ್ರದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಹೆಚ್ಚು ಒತ್ತು ಏನಿಲ್ಲ, ಎಲ್ಲ 19 ಪ್ಲೇಸ್ಗಳು ನಮಗೆ ಇಲ್ಲಿ ಬಹಳ ಮಹತ್ವದ್ದು. ಈ 19 ಪ್ಲೇಸು ನಮಗೆ 10 ಅಂಕಗಳನ್ನು ತಂದು ಕೊಡ್ತದೆ, ಒಂದೆರಡು ಅಂಕ ಅಲ್ಲ. ಇದು ಪಾಸಾಗೋರಿಗೆ ಒಂದು ರೀತಿ ಸಂಜೀವಿನಿ ಇದ್ದ ಹಾಗೆ, ಸ್ಕೋರ್ ಮಾಡೋರಿಗೆ ಕೂಡ ಇದೊಂದು ಬ್ರಹ್ಮಾಸ್ತ್ರ ಇದ್ದ ಹಾಗೆ. ಹಾಗಾಗಿ ಇದನ್ನು ನಾವು ಸರಿಯಾಗಿ ನೋಡಿಟ್ಕೊಳ್ಳೇಬೇಕು. ಈಗ ನಮಗೆ ಸಾಮಾನ್ಯವಾಗಿ ಒಂದು ನಕ್ಷೆಯನ್ನು ಈ ಥರ ಕೊಟ್ಟಿರ್ತಾರೆ, ನಕ್ಷೆಯನ್ನು ನಾವು ಬಿಡಿಸೋ ಕೆಲಸ ಇಲ್ಲ, ನಕ್ಷೆಯನ್ನು ಕೊಟ್ಟಿರ್ತಾರೆ, ನಕ್ಷೆಯ ಮಧ್ಯದಲ್ಲಿ ಇಲ್ಲೊಂದು ಈ ಥರ ರೇಖೆಯನ್ನು ಅವರು ಕೊಟ್ಟಿರ್ತಾರೆ. ಇದೇನಪ್ಪ ರೇಖೆ ಅಂತ ನೀವು ತಲೆಬಿಸಿ ಮಾಡ್ಕೊಳ್ಳೋ ಕೆಲಸ ಇಲ್ಲ. ಇದು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ನೋಡ್ತೀವಿ. ಇದನ್ನು ಸಾಮಾನ್ಯವಾಗಿ ಕೊಟ್ಟಿರ್ತಾರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು. ಅದು ಇರಲಿ ಇಲ್ಲದೇ ಇರಲಿ, ನಮಗೆ ಅದರ ಬಗ್ಗೆ ತಲೆಬಿಸಿ ಬೇಡ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನೇನು ಕೇಳಿದ್ದಾರೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದರೆ, ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ ನೋಡಿ, ಮೊದಲನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ 5 ಪ್ಲೇಸ್ಗಳನ್ನು ಕೇಳಿದ್ದಾರೆ. ಇದು ಜಲಿಯನ್ ವಾಲಾ ಬಾಗು, ಆಮೇಲೆ ಇದು ಆಗ್ರಾ, ಆ ನಂತರದಲ್ಲಿ ಪಾಟಲಿಪುತ್ರವನ್ನು ಬೇರೆ ಕಲರಲ್ಲಿ ತೋರಿಸಿರೋ ಉದ್ದೇಶ 2 ಕಡೆ ಬಂದಿದೆ, 2 ಸಲ ಬಂದಿದೆ ಕ್ವಶನ್ ಪೇಪರಲ್ಲಿ ಅಂತ. ಆಮೇಲೆ ಬಾಂಬೆ ಹಾಗೂ ಈ ಕಡೆ ಬಾದಾಮಿಯನ್ನು ನಾವು ನೋಡ್ತೀವಿ. ಈ ಥರ ನಾವು ಗುರುತಿಸಬೇಕಾಗತ್ತೆ. ಮತ್ತು ಅವುಗಳ ಸಮೀಪದಲ್ಲಿಯೇ ಏನು ಮಾಡಬೇಕು ಹೇಳಿ, ಹೆಸರನ್ನು ಬರೀಬೇಕು. ಹೆಸರನ್ನು ಬೇರೆ ಕಡೆ ನೀವು ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಈ ಕಡೆ ಒಂದು ಈ ಥರ ಟೇಬಲ್ ಮಾಡಿ ಬರೀತಾರೆ. ಆ ಥರ ಬರೆಯೋದು ಬೇಡ, ಯಾಕೆಂದರೆ 5 ಪ್ಲೇಸ್ ಇರ್ತದೆ, ಅದರ ಮುಂದೆನೇ ನೀವು ಬರೀರಿ. ಸರಿಯಾಗಿ ಮಾರ್ಕ್ ಮಾಡಬೇಕು, ಅದರ ಮುಂದೆ ಆ ಪ್ಲೇಸ್ಗಳ ಹೆಸರುಗಳನ್ನು ಬರೆದು ಬಿಡಬೇಕು. ಆಮೇಲೆ ಎರಡನೆಯ ಕ್ವಶನ್ ಪೇಪರಲ್ಲಿ ಬಂದಂತಹ ಸ್ಥಳಗಳನ್ನು ನೀವು ಗಮನಿಸಿದ್ರೆ, ಇಲ್ಲಿ ನೀಲಿ ಏನು ಬಣ್ಣದಲ್ಲಿ ತೋರಿಸಲಾಗಿದೆ ಮೀರತ್ತು, ಆಮೇಲೆ ಈ ಕಡೆ ದೇವಗಿರಿ, ಆಮೇಲೆ ಈ ಕಡೆ ಬಂದರೆ ನಿಮಗೆ ಎರಡನೇ ಕ್ವಶನ್ ಪೇಪರಲ್ಲಿ ಕೇಳಿದಂತಹ ಹಳೇಬೀಡು, ಆಮೇಲೆ ಪಾಂಡಿಚೇರಿ, ಇವುಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಮೂರನೆಯ ಒಂದು ಕ್ವಶನ್ ಪೇಪರಲ್ಲಿ ಬಂದಂತಹ ಸ್ಥಳಗಳು, ಇದು ಎರಡನೇ ಕ್ವಶನ್ ಪೇಪರಲ್ಲಿ ಆಯಿತು. ಇನ್ನು ಮೂರನೆಯ ಕ್ವಶನ್ ಪೇಪರಲ್ಲಿ ಏನೇನು ಬಂದಿದೆ ಅನ್ನೋದನ್ನು ನೋಡೋದಾದರೆ, ಹಸಿರು ಬಣ್ಣದಲ್ಲಿ ಏನು ಬಂತಲ್ಲ ಅದು ಮೂರನೇ ಕ್ವಶನ್ ಪೇಪರಲ್ಲಿ ತಕ್ಷಶಿಲೆಯನ್ನು ಕೇಳಿದ್ದಾರೆ, ಆಮೇಲೆ ದಂಡಿಯನ್ನು ಕೇಳಿದ್ದಾರೆ, ಆ ನಂತರದಲ್ಲಿ ಇಲ್ಲಿ ಕಲ್ಕತ್ತಾವನ್ನು ಕೇಳಿದ್ದಾರೆ, ಆಮೇಲೆ ಈ ಕಡೆ ಕಂಚಿಯನ್ನು ಕೇಳಿದ್ದಾರೆ ಮತ್ತು ಹಂಪಿಯನ್ನು ಕೇಳಿದ್ದಾರೆ. ಕಂಚಿ ಮತ್ತು ಹಂಪಿಗಳನ್ನು ಕೇಳಿದ್ದಾರೆ. ಒಟ್ಟಾರೆ ಇವುಗಳನ್ನು ಗಮನಿಸಿದಾಗ ನೀವು ಸುಲಭವಾಗಿ ಗಮನಿಸ್ಬೋದು. ಈ 3 ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಇಡೀ ಭಾರತವನ್ನು ವ್ಯಾಪಿಸಿರುವಂತೆ ಏನು ಮಾಡಿದ್ದಾರೆ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಬಹಳ ಜಾಗರೂಕವಾಗಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು, ಎಲ್ಲ ಸ್ಥಳಗಳನ್ನು ನಾವು ಸರಿಯಾಗಿ ನೋಡ್ಕೋಬೇಕು. ಈಗ ನಾವು ಬಹಳ ಮುಖ್ಯವಾದಂತಹ ಒಂದು ವಿಷಯಕ್ಕೆ ಬರೋಣ. ನಾವು ಹೇಗೆ ಈ ಸ್ಥಳಗಳನ್ನು ಅತ್ಯಂತ ನಿಖರವಾಗಿ ಗುರುತಿಸುವುದು ಅಂತ ಕೆಲವೊಂದು ತಂತ್ರಗಳ ಮೂಲಕವಾಗಿ ನಾವು ಸುಲಭವಾಗಿ ತಿಳ್ಕೊಳ್ತಾ ಬರೋಣ. ಮೊದಲು ನಮ್ಮ ಈ ನಕ್ಷೆಯಲ್ಲಿ ನೀವು ಇಲ್ಲಿ ಗಮನಿಸ್ತೀರಾ, ಇಲ್ಲಿ ಒಂಥರ ಹೀಗೆ ಥರ ಇದೆ, ಗಮನಿಸಿರ್ಬೋದು ನೀವು. ಇಲ್ಲಿ ಊ ಥರ ಇದೆ, ಅಥವಾ ಒಂದು ತ್ರಿಭುಜದ ಥರ ಇದೆ. ಈ ತ್ರಿಭುಜದ ಒಂದು ಕೆಳಭಾಗದಲ್ಲಿ ನಾವೊಂದು ಲೈನನ್ನು ಒಂದು ಸ್ವಲ್ಪ ಕೆಳಗಡೆ, ಅಥವಾ ಆಲ್ಮೋಸ್ಟ್ ಆಲ್ ತ್ರಿಭುಜದ ಏನು ಆ ಪಾಯಿಂಟ್ ಇದೆ, ಆ ಪಾಯಿಂಟಲ್ಲಿ ನಾವು ಏನು ಮಾಡ್ತೀವಿ, ಈ ಥರ ಒಂದು ಗೆರೆ, ಆಮೇಲೆ ಆ ಗೆರೆಯನ್ನು ಅಳಿಸ್ಬಿಡಬೇಕು. ಈ ಥರ ಗೆರೆಯನ್ನು ಸುಮಾರು ಎಷ್ಟು ಈ ಗೆರೆ ಇರಬೇಕು ಅಂತಂದರೆ 1 ಸೆಂಟಿಮೀಟರ್ನಷ್ಟು ಉದ್ದ ಇರಬೇಕು. ಇಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತ ಕೇಳಿದರೆ ಮಾರ್ಕ್ ಮಾಡಬೇಕಾಗತ್ತೆ. ಇದು ನಮಗೆ ತಕ್ಷಶಿಲೆ. ಬಹುಶಃ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಮೊದಲನೇ ಪ್ಲೇಸನ್ನು ಬಿಡಿಸೋದು ಎಕ್ಸಾಕ್ಟಾಗಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇಲ್ಲೇನು ಒಂದು ತ್ರಿಭುಜದ ಥರ ಇತ್ತು, ಆ ತ್ರಿಭುಜದಲ್ಲಿ ನಾವು 1 ಸೆಂಟಿಮೀಟರ್ನಷ್ಟು ಗೆರೆ ಹೇಳ್ಕೊಂಡಿದ್ದೀವಿ, ಇಲ್ಲಿ ಈ ಥರ ಮಾರ್ಕ್ ಮಾಡಬೇಕು. ಅದು ನಮ್ಮ ಮೊದಲನೆಯ ಒಂದು ಸ್ಥಳ. ಇನ್ನು ಎರಡನೆಯ ಸ್ಥಳಕ್ಕೆ ಆಮೇಲೆ ಅದರ ಹೆಸರುಗಳನ್ನು ನೋಡೋಣ, ನೀವೇ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನಿಸ್ತೀರಿ ಅನ್ಕೋತೀನಿ. ಎರಡನೇದು ನೋಡಿ, ಮತ್ತೆ ಇಲ್ಲೊಂದು ಈ ಥರ ಅದೇ ಥರ ಒಂದು ತ್ರಿಭುಜವನ್ನು ಗಮನಿಸ್ತೀವಿ, ಅಥವಾ ಕನ್ನಡದ ಹೂವನ್ನು ಗಮನಿಸ್ತೀವಿ. ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಮತ್ತೆ ಒಂದು ರೇಖೆಯನ್ನು ಸುಮಾರು 1 ಸೆಂಟಿಮೀಟರ್ ಆಗುವಷ್ಟು ಎಳ್ಕೋಬೇಕು. ಹಾಗೂ ಇಲ್ಲಿ ನಾವು ಹರಪ್ಪವನ್ನು ಬಿಡಿಸಬೇಕಾಗತ್ತೆ. ಈ ಸಲ ಹರಪ್ಪ ನಮಗೆ ಬರಲ್ಲ, ಆದರೂ ತಿಳ್ಕೊಂಡಿರೋದ್ರಲ್ಲಿ ನಿಮಗೆ ಜ್ಞಾನವನ್ನು ಸಂಪಾದಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ಹರಪ್ಪವನ್ನು ನಾವಿಲ್ಲಿ ಗುರುತಿಸಬೇಕು. ಆಮೇಲೆ ಮೂರನೆಯ ಒಂದು ಸ್ಥಳಕ್ಕೆ ಬರೋದಾದರೆ, ಇಲ್ಲಿ ಗಮನಿಸಿ, ಗುಜರಾತಿನ ಈ ಭಾಗ ಏನಿದೆ, ಈ ಭಾಗವನ್ನು ಮತ್ತು ಈ ಭಾಗವನ್ನು ಜೋಡಿಸುವಂತೆ ಒಂದು ರೇಖೆಯನ್ನು ಈ ಥರ ಎಳ್ಕೊಂಡ್ಬಿಡಬೇಕು. ಆ ರೇಖೆ ಏನು ಸಂಧಿಸತ್ತಲ್ಲ ಈ ಭಾಗ, ಅಲ್ಲಿ ನಾವು ದಂಡಿಯನ್ನು ಬಿಡಿಸಬೇಕಾಗತ್ತೆ.
ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ದಂಡಿಯನ್ನು ಮೇಲ್ಗಡೆ ಇಲ್ಲಿ ಬಿಡಿಸಿಬಿಡ್ತಾರೆ. ಆವಾಗ ಅದು ತಪ್ಪಾಗತ್ತೆ. ದಂಡಿಯನ್ನು ಕರೆಕ್ಟಾಗಿ ಇದು ನಿಮಗೆ ಈ ಪಾಯಿಂಟ್ ನೆನಪಿರಲಿ, ಇಲ್ಲಿಂದ ಸರಿಯಾಗಿ ಒಂದು ಗೆರೆ ಸ್ವಲ್ಪ ಕ್ರಾಸ್ ಲೈನಲ್ಲಿ ಎಳ್ಕೋಬೇಕು. ಅದು ಸೇರುವ ಜಾಗದಲ್ಲಿ ನಾವು ದಂಡಿಯನ್ನು ಬಿಡಿಸ್ಬೇಕು. ಇನ್ನು ನಿಮಗೆ ಭಾಳ ಸುಲಭವಾಗಿ ನೋಡಿ, ನಿಮಗೆ ಕೊಟ್ಟಿರುವಂಥ ಎಲ್ಲ ಮ್ಯಾಪ್ಗಳಲ್ಲಿ ಈ ಥರ ಒಂಥರ ಗೀರ್ ಥರ ಇರುತ್ತೆ, ಹಿಂಗೆ ಇರುತ್ತೆ. ಅಥವಾ ಈ ದಂಡಿಯನ್ನು ಬಿಡಿಸಿದ್ರಿಂದ ಕೆಳಗಡೆ 1 ಸೆಂಟಿಮೀಟರ್ ಆಗುವಷ್ಟು ಕೆಳಗಡೆಗೆ ನಾವು ಸರಿಯಾಗಿ ಬಾರ್ಡ್ರಿಗೆ ತಾಗುವ ಹಾಗೆ ಬಿಡಿಸ್ಬಿಟ್ರೆ ನಮಗೆ ಅಲ್ಲಿ ಏನು ಸಿಗುತ್ತೆ ಅಂತ ಕೇಳಿದರೆ ಬಾಂಬೆ ಸಿಗುತ್ತೆ. ಅಲ್ಲಿಗೆ ನಾವು 4 ಪ್ಲೇಸ್ಗಳನ್ನು ಈಸಿಯಾಗಿ ನೋಡಿದ್ದೀವಿ. ತಕ್ಷಶಿಲೆಯನ್ನು ನೋಡಿದ್ವಿ, ಹರಪ್ಪಾವನ್ನು ನೋಡಿದ್ವಿ, ದಂಡಿಯನ್ನು ನೋಡಿದ್ವಿ, ಆ ನಂತರದಲ್ಲಿ ಬಾಂಬೆಯನ್ನು ನೋಡಿದ್ವಿ. ಇದು ಆದಮೇಲೆ ನಾವು ಗಮನಿಸಬೇಕು, ಇಲ್ಲಿ ಗಮನಿಸಿ, ನಿಮಗೆ ದಕ್ಷಿಣ ಭಾರತಕ್ಕೆ ಬಂದರೆ ಇಲ್ಲೊಂದು ಸಣ್ಣ ಹಾವಿನ ಮರಿ ಥರ ಇದೆ ನೋಡಿ. ಸಣ್ಣ ಹಾವಿನ ಮರಿ ತಲೆ ಎತ್ಕೊಂಡಿದೆ. ಅದರ ಮೇಲೆ ಇನ್ನೊಂದು ಹಾವಿನ ಮರಿ ತಲೆ ಎತ್ಕೊಂಡಿದೆ. ಸೊ ಈ 2 ಹಾವಿನ ಮರಿಯ ತಲೆಯ ಮೇಲೆ ಮುಕುಟವಿಟ್ಟ ಹಾಗೆ ನಾವು ಪಾಂಡಿಚೇರಿಯನ್ನು ಬಿಡಿಸ್ಬೇಕು. ಏಕದಮ್ ತಲೆಗೆ ತಾಗಿಸ್ಬೇಡಿ. ಇಲ್ಲೊಂದು ಸಣ್ಣ ಗ್ಯಾಪ್ ಇರೋದನ್ನು ಗಮನಿಸಿ. ಈ ಗ್ಯಾಪಿಂಗಿಂತ ಒಂಚೂರು ಮೇಲ್ಗಡೆ ನಾವು ಪಾಂಡಿಚೇರಿಯನ್ನು ಬಿಡಿಸ್ಬೇಕು. ಪಾಂಡಿಚೇರಿಯಿಂದ ಉತ್ತರಕ್ಕೆ ಸುಮಾರು 1 ಸೆಂಟಿಮೀಟರ್ ಆಗುವಷ್ಟು ಉತ್ತರಕ್ಕೆ, ಅಥವಾ ನಮ್ಮ ಭಾರತ ನಕ್ಷೆ ಏನು ಇಲ್ಲಿಂದ ಹೀಗೆ ಒಂದು ಸಣ್ಣ ಕರ್ವ್ ತಗೊಳುತ್ತೆ, ಆ ಕರ್ವ್ ತಗೊಳ್ಳೋಕ್ಕಿಂತ ಪೂರ್ವದಲ್ಲಿ ನಾವು ಕಂಚಿಯನ್ನು ಬಿಡಿಸ್ಬೇಕಾಗತ್ತೆ. ಅದು ಆದಮೇಲೆ ನೀವು ಈ ಕಡೆ ನೋಡಿ, ಇಲ್ಲಿ ಗಮನಿಸಿ, ಒಂದು ಟೇಬಲ್ ಹಾಕಿಟ್ಟಂಗಿದೆ. ಗಮನಿಸಿ, ಒಂದು ಟೇಬಲ್ ಥರ ಇದೆ. ಮತ್ತು ಈ ಕಡೆ ಹೋಗಬಾರ್ದು. ಈ ಕಡೆ ನಮಗೆ ಇದು ಬಾಂಗ್ಲಾದೇಶದಲ್ಲಿ ಕಲ್ಕತ್ತಾವನ್ನು ಬಿಡಿಸಬೇಡಿ. ಇಲ್ಲಿ ನೇಪಾಳ ಇದೆ. ನೇಪಾಳದಲ್ಲಿ ನೀವು ಏನು ಮಾಡೋಕ್ಕೆ ಹೋಗಂಗಿಲ್ಲ ಹೇಳಿ, ಪಾಟಲಿಪುತ್ರವನ್ನು ತೋರಿಸುವಂಗಿಲ್ಲ. ಇಲ್ಲಿಗೆ ಮುಗೀತು. ಈ ಟೇಬಲ್ ಏನಿದೆ ಅಲ್ವಾ, ಈ ಟೇಬಲನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಈ ಟೇಬಲಿನ ಆರಂಭದ ಭಾಗದಲ್ಲಿ ನಾವು ಕಲ್ಕತ್ತಾವನ್ನು ಬಿಡಿಸ್ಬೇಕಾಗತ್ತೆ. ಅಲ್ಲಿಗೆ ಈ ಗಮನಿಸ್ತಾ ಇದ್ರೆ ನೀವು, ಪಶ್ಚಿಮ ಭಾಗದಲ್ಲಿ ನಮಗೆ ಮುಖ್ಯವಾಗಿ 4 ಪ್ಲೇಸ್ಗಳು ಸಿಗುತ್ತೆ. ಈ 4ರಲ್ಲಿ ಒಂದಾದರೂ ಮುದ್ದಾಂ ಬಂದೇ ಬರ್ತದೆ. ತಕ್ಷಶಿಲೆ, ಆಮೇಲೆ ಹರಪ್ಪ ಬರೋ ಚಾನ್ಸಸ್ ಕಡಿಮೆ ಇದೆ, ದಂಡಿ, ಆಮೇಲೆ ಬಾಂಬೆ. ಆ ನಂತರದಲ್ಲಿ ಈ ಕಡೆ ಪೂರ್ವ ಕರಾವಳಿಯಲ್ಲಿ ಪ್ರಮುಖವಾಗಿ 3 ನೋಡಿದ್ದೀವಿ. ಒಂದು ಕಂಚಿ, ಒಂದು ಪಾಂಡಿಚೇರಿ, ಇನ್ನೊಂದು ಕಲ್ಕತ್ತಾ. ಈ 3ರಲ್ಲಿ ಯಾವುದಾದ್ರೂ ಒಂದು ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಬಹಳ ಪ್ರಮುಖವಾಗಿ 2 ಸಲ ಕೇಳಿದೆ ನೋಡಿ, ಇಲ್ಲಿ ಒಂದು ತ್ರಿಭುಜ ಇದೆ. ಗಮನಿಸಿ, ಇಲ್ಲೊಂದು ತ್ರಿಭುಜ ಇದೆ, ಹೌದಾ? ಅಥವಾ ಹೂ ಇದೆ. ನಾವೇನು ಇಲ್ಲಿ ತಕ್ಷಶಿಲೆಯನ್ನು ಬಿಡಿಸ್ಕೊಳ್ಳುವಾಗ ಒಂದು ಹೂ ನೋಡಿದ್ವಿ, ಆಮೇಲೆ ಹರಪ್ಪವನ್ನು ಬಿಡಿಸ್ಕೊಳ್ಳುವಾಗ ಒಂದು ಹೂ ನೋಡಿದ್ವಿ. ಹಾಗೆಯೇ ಇಲ್ಲೊಂದು ಹೂ ಇದೆ. ಈ ಹೂ ನಮಗೆ ಹೆಲ್ಪ್ ಮಾಡುತ್ತೆ. ಈ ಹೂದಿಂದ ಒಂದು ರೇಖೆ ಎಳ್ಕೋಬೇಕು. ಸುಮಾರು 1.5 ಸೆಂಟಿಮೀಟರ್ನಷ್ಟು ಒಂದು ರೇಖೆ ಎಳ್ಕೋಬೇಕು. ಆ ರೇಖೆ ಅಥವಾ ಇಲ್ಲೊಂದು ಹಂಪಿದೆ. ಗಮನಿಸಿ, ಭಾರತದ ನಕ್ಷೆಯಲ್ಲಿ ಇಲ್ಲೊಂದು ಹಂಪಿದೆ. ಈ ಥರ ಒಂದು ಹಂಪಿದೆ. ಈ ಹಂಪಿನ ಭಾಗದಲ್ಲಿ, ಹಂಪಿಗಿಂತ ಒಂದು ಸ್ವಲ್ಪ ಕೆಳಗಡೆ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಪಾಟಲಿಪುತ್ರವನ್ನು ಬಿಡಿಸ್ಬೇಕಾಗತ್ತೆ. 2 ಸಲ ಕೇಳಿದ್ದಾರೆ ಪಾಟಲಿಪುತ್ರವನ್ನು. ಈ ತ್ರಿಭುಜ ನೆನಪಿಟ್ಕೊಳ್ಳಿ. ತ್ರಿಭುಜದಿಂದ 1.5 ಸೆಂಟಿಮೀಟರ್ನಷ್ಟು ನೀವು ಒಂದು ರೇಖೆಯನ್ನು ಎಳ್ಕೋತೀರಿ. ಭಾರತದ ನೀವು ಕುತ್ಕೊಂಡಿರ್ತೀರಿ, ನಿಮ್ಮ ಎಡಭಾಗಕ್ಕೆ ನೀವೇನು ಮ್ಯಾಪ್ ಬಿಡಿಸ್ತಾ ಇದ್ದೀರೋ ನಿಮ್ಮ ಎಡಭಾಗಕ್ಕೆ, ಮ್ಯಾಪಿನ ಎಡಭಾಗಕ್ಕಲ್ಲ, ನಿಮ್ಮ ಎಡಭಾಗಕ್ಕೆ ನೀವೇನು ಮಾಡ್ತೀರಾ, ಪಾಟಲಿಪುತ್ರವನ್ನು ಬಿಡಿಸ್ತೀರಾ. ಅಲ್ಲಿಗೆ ಈ 4 ಏನಿದ್ದಾವೆ ನಾವು ಪೂರ್ವಕ್ಕೆ ತಗೊಂಡ್ರೆ, ಪಾಟಲಿಪುತ್ರ, ಕಲ್ಕತ್ತಾ, ಕಂಚಿ ಮತ್ತು ಪಾಂಡಿಚೇರಿ, ಇವುಗಳನ್ನು ನಾವು ಪೂರ್ವಕ್ಕೆ ತಗೊಂಡ್ರೆ ಇದರಲ್ಲಿ ಒಂದು ಪ್ಲೇಸು ಈ 3 ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ರೆ ನಮಗೆ ಸಿಗುತ್ತೆ. ಆಮೇಲೆ ಪಶ್ಚಿಮಕ್ಕೆ ತಗೊಂಡ್ರೆ ಆಲ್ಮೋಸ್ಟ್ ಆಲ್ ಬಾಂಬೆ, ದಂಡಿ, ತಕ್ಷಶಿಲಾ, ಜೊತೆಯಲ್ಲಿ ವಾಯುವ್ಯ ಭಾರತದ ಇಲ್ಲೊಂದಿರುವಂಥ ಜಲಿಯನ್ ವಾಲಾಬಾಗ್, ಇವುಗಳಲ್ಲಿ ಕೂಡ ಒಂದನ್ನು ತೆಗೆದಿರೋದನ್ನು ನೋಡ್ತೀವಿ. ಇನ್ನು ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್, ಇದನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ನಾವು 2 ರೇಖೆಯನ್ನೇ, ಆಮೇಲೆ ಒಂದು ನೆನಪಿಟ್ಕೊಳ್ಳಿ, ಎಲ್ಲ ರೇಖೆಗಳನ್ನು ಬಿಡಿಸಾದ್ಮೇಲೆ ಅಳಿಸ್ಬಿಡಿ. ಆ ರೇಖೆಗಳು ನಿಮಗೆ ಕಾಣೋದಕ್ಕೆ, ನಿಮ್ಮ ಪ್ಲೇಸು ಅತ್ಯಂತ ನಿಖರವಾಗಿ ಬರೋದಕ್ಕೆ ಮಾತ್ರ ಉಪಯೋಗಿಸಿ. ಆಮೇಲೆ ಅದನ್ನು ಬಿಟ್ಟುಬಿಡಿ. ಈ ಥರ ಒಂದು ರೇಖೆಯನ್ನು ಎಳ್ಕೋಬೇಕು. ಈ ರೇಖೆ ಸರಿಯಾಗಿ ಗಮನಿಸ್ಕೊಳ್ಳಿ. ನಮ್ಮ ಭಾರತದ ಈ ಭಾಗ ಏನಿದೆ, ಈ ಭಾಗವನ್ನು ಜೋಡಿಸ್ಬೇಕು. ಹಾಗೆಯೇ ದಕ್ಷಿಣ ಭಾಗದಲ್ಲಿ ಈ ಭಾಗವನ್ನು ಜೋಡಿಸೋ ಹಾಗೆ ಒಂದು ರೇಖೆಯನ್ನು ನಾವು ಎಳ್ಕೋಬೇಕು, ಉದ್ದ ರೇಖೆ. ಜೊತೆಗೆ ಒಂದು ಅಗಲ ರೇಖೆಯನ್ನು ಎಳ್ಕೋಬೇಕು. ಸೊ ಈ ಅಗಲ ರೇಖೆ ಯಾವ್ಯಾವ ಪ್ರದೇಶಗಳನ್ನು ಸಂಧಿಸುತ್ತೆ, ತುಂಬ ಇಂಪಾರ್ಟೆಂಟು. ನೀವು ಈ ರೇಖೆಯನ್ನೇನಾದರೂ ಆಚೆ ಈಚೆ ಹಾಕ್ಕೊಂಡು ಬಿಟ್ಟರೆ ನಿಮಗೆ ಎಲ್ಲ ಪ್ಲೇಸು ತಪ್ಪೋಗ್ಬಿಡ್ತದೆ. ಹಾಗೆ ಇದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಈ ಭಾಗ ಹಾಗೂ ದಕ್ಷಿಣದಲ್ಲಿ ಈ ಭಾಗ, ಇವೆರಡನ್ನೂ ಜೋಡಿಸುವಂತೆ ರೇಖೆ ಎಳ್ಕೋಬೇಕು. ಆಮೇಲೆ ನೋಡಿ, ಇಲ್ಲಿ ಒಂದು ಭುಜದ ಥರ ಇದೆ, ಒಂದು ಎತ್ತಿನ ಭುಜದ ಥರ ಇದೆ. ಗಮನಿಸಿ, ಭಾರತದ ಭುಜ ಅಂತ ಇಟ್ಕೊಳ್ಳಿ. ಈ ಭುಜವನ್ನು ಜೋಡಿಸುವ ಹಾಗೂ ಇಲ್ಲಿ ಈ ಕಡೆ ಏನಿದೆ ಸಣ್ಣ ಗ್ಯಾಪ್ ಇದೆ, ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಒಂದು ಸಣ್ಣ ಗ್ಯಾಪ್ ಇದೆ, ಅಥವಾ ಇಲ್ಲಿರುವಂತಹ ಏನು ಸಿಕ್ಕಿಂ ಇದೆ, ಆ ಸಿಕ್ಕಿಂ ರಾಜ್ಯದ ಬುಡಭಾಗ ಇದೆ, ಈ ಭಾಗವನ್ನು ಜೋಡಿಸುವಂತೆ ರೇಖೆಯನ್ನು ಎಳ್ಕೋಬೇಕು. ಈ ರೇಖೆಗಳನ್ನು ಎಳ್ಕೊಂಡಾದ್ಮೇಲೆ ನೋಡಿ, ಇನ್ನೊಂದು ರೇಖೆ ಈ ಥರ, ಈ ರೇಖೆ ನೋಡಿ, ಇಲ್ಲೊಂದು ಆಗಲೇ ಒಂದು ತ್ರಿಭುಜ ನಾವು ನೋಡಿದ್ವಲ್ಲ ಹರಪ್ಪವನ್ನು ಬಿಡಿಸುವಾಗ, ಅದು ಮತ್ತು ಈ ಪ್ಲೇಸ್ ಸೇರಿಸುವಂಥ ಒಂದು ರೇಖೆಯನ್ನು ಎಳ್ಕೋಬೇಕು. ಇಷ್ಟು ಎಳ್ಕೊಂಡ್ಮೇಲೆ ನೀವೊಂದು 5 ಪ್ಲೇಸನ್ನು ಭಾಳ ಈಸಿಯಾಗಿ ಬಿಡಿಸ್ಬೋದು. ಗಮನಿಸ್ಕೊಳ್ಳಿ, ಇವೆಲ್ಲವೂ ಸೇರುವ ಈ ಭಾಗ ಏನಿದೆ, ಇಲ್ಲಿ ದೆಹಲಿಯನ್ನು ಬಿಡಿಸ್ಬೇಕು.
ಆಮೇಲೆ ನೋಡಿ, ಭಾರತ ಈ ಥರ ಹೀಗೆ ಬಂದಿದೆ ಅಲ್ವಾ, ಈ ರೇಖೆಯನ್ನು ಒಂದು ಸ್ವಲ್ಪ ಮುಂದೆ ತಗೊಂಡು ಬಂದರೆ ಎಲ್ಲಿ ಸಿಗತ್ತಲ್ಲ ಅಲ್ಲಿ ನಾವು ಮೀರತ್ತನ್ನು ಬಿಡಿಸ್ಬೇಕು. ಆಮೇಲೆ ಈ ದೆಹಲಿ ಮತ್ತು ಮೀರತ್ತು ಮೂರೂ ಸೇರಿದ್ರೆ ಒಂದು ತ್ರಿಭುಜ ಆಗಬೇಕು, ಒಂದು ಟ್ರಯಾಂಗಲ್ ಆಗಬೇಕು. ಆ ಟ್ರಯಾಂಗಲ್ ಜಾಗದಲ್ಲಿ ನಾವು ಆಗ್ರಾವನ್ನು ಬಿಡಿಸ್ಬೇಕು. ಗಮನಿಸಿ, ಮೀರತ್, ಆಗ್ರಾ, ದೆಹಲಿ ಈ ಥರ ಒಂದು ಟ್ರಯಾಂಗಲ್ ಆಗತ್ತೆ. ಅಲ್ಲಿಗೆ 4 ಸೇರುವಲ್ಲಿ ನಾವು ದೆಹಲಿಯನ್ನು ಬಿಡಿಸಿದ್ವಿ. ಆಮೇಲೆ ದೆಹಲಿಯ ಸ್ವಲ್ಪ ಈಚೆ ಕಡೆಗೆ ಏನು ಮಾಡಿದ್ವಿ ಅಂತ ಕೇಳಿದ್ರೆ ಮೀರತ್ತನ್ನು ಬಿಡಿಸಿದ್ವಿ. ಮೀರತ್ತು ಬಿಡಿಸೋದಕ್ಕೆ ಇನ್ನೂ ಸುಲಭ ಏನು ಅಂತ ಕೇಳಿದ್ರೆ ಈ ಭಾಗ ಹೀಗೆ ಕಂಟಿನ್ಯೂ ಆದರೆ, ಆಮೇಲೆ ಇದು 3 ಕೂಡ ಸೇರುವ ಜಾಗದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಕೇಳಿದರೆ ಆಗ್ರಾವನ್ನು ಬಿಡಿಸ್ಕೊಂಡಿದ್ದೀವಿ. ಇದು ಆಗ್ರಾ, ಅಲ್ಲಿಗೆ 3 ಪ್ಲೇಸ್ ಆಯಿತು. ಹಾಗೆ ನೀವು ಮೇಲ್ಗಡೆ ಇದೇ ಲೈನಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ನಾವು ಪಾಣಿಪತ್ತನ್ನು ಬಿಡಿಸ್ಕೋಬೇಕಾಗತ್ತೆ. ಪಾಣಿಪತ್ ಇನ್ನು ಈ ಏನು ಥರ ಇತ್ತು, ತ್ರಿಭುಜ ಇತ್ತು, ಆ ತ್ರಿಭುಜ ಪೂರ್ಣ ತಾಗೋದು ಬೇಡ, ಇನ್ನೇನು ಟಚ್ ಆಗತ್ತೆ ಅನ್ನುವ ಜಾಗದಲ್ಲಿ ನಾವು ಜಲಿಯನ್ ವಾಲಾ ಬಾಗನ್ನು ಬಿಡಿಸ್ಬೇಕು. ಅಲ್ಲಿಗೆ 5 ಪ್ಲೇಸ್ಗಳು, ಇನ್ನೂ ಪ್ಲೇಸ್ಗಳು ಸಿಗುತ್ತೆ ನಿಮಗೆ ಈ ರೇಖೆಯಿಂದ. ಈ 5 ಪ್ಲೇಸ್ಗಳು ನಿಮಗೆ ಸುಲಭವಾಗಿ ಸಿಕ್ಬಿಡ್ತದೆ. ಸೊ ಅಲ್ಲಿ ಗಮನಿಸಿ, 4 ಸ್ಥಳಗಳು ಸೇರುವ ಜಾಗದಲ್ಲಿ ದೆಹಲಿ, ಆ ನಂತರದಲ್ಲಿ ಆಗ್ರಾ ಅದರ ಕೆಳಗಡೆ, ಆಮೇಲೆ ಮೀರತ್ 3 ಸೇರಿದ್ರೆ ಟ್ರಯಾಂಗಲ್ ಆಗುತ್ತೆ, ಪಾಣಿಪತ್, ಆಮೇಲೆ ಜಲಿಯನ್ ವಾಲಾ ಬಾಗ್. ಇಷ್ಟು ಪ್ಲೇಸ್ಗಳು ನಿಮಗೆ ಬಹಳ ಸುಲಭವಾಗಿ ಸಿಕ್ಬಿಟ್ವು. ಆ ನಂತರ ನಾವು ದೇವಗಿರಿಯ ಕಡೆಗೆ ಬರಬೇಕು. ಆಮೇಲೆ ಉಳಿದದ್ದೆಲ್ಲ ಕರ್ನಾಟಕದ. ನೋಡಿ, ಈ ಬಾಂಬೆಯನ್ನು ಬಿಡಿಸೋ ಸಂದರ್ಭದಲ್ಲಿ ನಾನು ದಂಡಿಯಿಂದ 1 ಸೆಂಟಿಮೀಟ್ರ್ ಕೆಳಗಡೆ ಬಿಡಿಸಿದ್ದೀನಿ. ಬಹುಶಃ ನಿಮಗೆ ಒಂದು ಕ್ವಶನ್ ಮಾರ್ಕ್ ಬಂದಿರ್ಬೋದು, ಯಾಕೆ ಈ ರೇಖೆ ಎಳ್ಕೊಂಡಿದ್ದು ಅಂತ. ಈ ರೇಖೆ ಮೇಲ್ಮುಖವಾಗಿ ಎಳೆಯಲ್ಪಟ್ಟಿದೆ. ಯಾಕೆ ಎಳೆಯಲ್ಪಟ್ಟಿದೆ ಅಂತಂದರೆ ಈ ರೇಖೆಯ ಮೇಲೆ ಇನ್ನೊಂದು ಪ್ಲೇಸ್ ಬರುತ್ತೆ. ಈ ರೇಖೆ ಸ್ಟ್ರೇಟಾಗಿ ಇಟ್ಕೋಬೇಡಿ. ಈ ರೇಖೆ ಹೆಂಗಿರ್ಬೇಕು ಹೇಳಿ, ಮೇಲ್ಮುಖವಾಗಿ ಇರಬೇಕು. ಇಲ್ಲ ನಿಮಗೆ ಈ ಥರ ರೇಖೆ ಎಳೆದೋಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಆದರೆ ಇನ್ನೊಂದು ಕೆಲಸ ಮಾಡ್ಬೋದು. ದಂಡಿ ಮತ್ತು ಬಾಂಬೆಯ ಮಧ್ಯಭಾಗದಲ್ಲಿ ಏನು ಮಾಡ್ಬೋದು ಹೇಳಿ, ಈ ಥರ ಒಂದು ರೇಖೆಯನ್ನು ಎಳ್ಕೋಬೋದು, ಸ್ಟ್ರೇಟ್ ಲೈನ್ ಎಳ್ಕೋಬೋದು. ಆವಾಗ ಈ ಮಿಡಲ್ ಲೈನನ್ನು ಜೋಡಿಸುವ ಪೂರ್ವದಲ್ಲಿ, ಅದು ಸಂಧಿಸುವ ಪೂರ್ವದಲ್ಲಿ ಈ ಭಾಗದಲ್ಲಿ ನಾವು ದೇವಗಿರಿಯನ್ನು ಬಿಡಿಸ್ಬೇಕಾಗತ್ತೆ. ಅಲ್ಲಿಗೆ ದೇವಗಿರಿಯನ್ನು ಬಿಡಿಸೋದಕ್ಕೆ ನಮಗೆ ಸಹಾಯ ಆಗಲಿ ಅನ್ನುವ ದೃಷ್ಟಿಯಿಂದ ನಾವು ಈ ರೇಖೆಯನ್ನು ಎಳ್ಕೊಂಡಿದ್ದೀವಿ. ಈ ರೇಖೆ ಮೇಲ್ಮುಖವಾಗಿ ಇರಬೇಕು. ಮರ್ತೋಗುತ್ತೆ ಅಂತ ಆದರೆ ನೀವು ಸುಲಭವಾಗಿ ಏನು ಮಾಡ್ಬೋದು ಹೇಳಿ, ದಂಡಿ ಹಾಗೂ ಬಾಂಬೆಗಳ ಬಿಡಿಸ್ಕೊಂಡು ಅವುಗಳ ಮಧ್ಯದಲ್ಲಿ ಒಂದು ಸ್ಟ್ರೇಟ್ ಲೈನ್ ಎಳ್ಕೋಬೇಕು. ಬಟ್ ಈ ಲೈನಿಗೆ ಏನಾಗಬಾರ್ದು ಹೇಳಿದು, ಟಚ್ ಆಗಬಾರ್ದು, ಒಂಚೂರು ಗ್ಯಾಪ್ ಇದೆ ನೋಡಿ, ಅಲ್ಲಿ ನಾವು ದೇವಗಿರಿಯನ್ನು ಬಿಡಿಸ್ಬೇಕು. ಇನ್ನು ಮುಂದೆ ಕರ್ನಾಟಕದ ಪ್ಲೇಸ್ ಬಿಡಿಸುವಾಗ 2 ಲಕ್ಷ್ಮಣ ರೇಖೆಯನ್ನು ಹಾಕೋಬೇಕು. ಈ ಲಕ್ಷ್ಮಣ ರೇಖೆ ಯಾಕೆ ಅಂತ ಕೇಳಿದರೆ, ಲಕ್ಷ್ಮಣ ರೇಖೆಯನ್ನು ನಾವು ದಾಟಬಾರ್ದು. ಕರ್ನಾಟಕದ ಸ್ಥಳಗಳು ಅತ್ಯಂತ ಸ್ಪಷ್ಟವಾಗಿ ಬರಬೇಕು. ಉತ್ತರದಲ್ಲೊಂದು ಲಕ್ಷ್ಮಣ ರೇಖೆ, ದಕ್ಷಿಣದಲ್ಲೊಂದು ಲಕ್ಷ್ಮಣ ರೇಖೆ. ಲಕ್ಷ್ಮಣ ರೇಖೆಯನ್ನು ಹಾಕ್ಕೊಳ್ಳುವಾಗ ಗಮನಿಸಿ, ಇಲ್ಲಿ ಭಾರತದ ನಿಮಗೆ ಕೊಟ್ಟಿರುವ ನಕ್ಷೆಯಲ್ಲಿ ಒಂದು ಮೀಸೆ ಥರ ಇದೆ, ಗಮನಿಸಿ. ಬಹುಶಃ ಗಮನಿಸ್ತಾ ಇದ್ದೀರಿ ಅನ್ಕೋತೀನಿ. ಮೀಸೆ ಇಲ್ಲ, ಮೀಸೆ ಬೇಡ ಅಂತಂದರೆ ಒಂದು ತುಟಿ ಥರ ಇದೆ ನೋಡಿ, ಈ ಥರ ನೀವು ಮಾಡ್ಕೊಂಡ್ಬಿಟ್ರೆ ಒಂದು ಮನುಷ್ಯನ ತುಟಿ ಆಗುತ್ತೆ. ಸೊ ಈ ಭಾಗವನ್ನು, ಈ ಭಾಗದ ಮೇಲ್ಗಡೆ, ಈ ಮೀಸೆಯ ಮೇಲ್ಭಾಗ ಏನಿದೆ, ಇಲ್ಲಿ ನಾವೊಂದು ರೇಖೆಯನ್ನು ಎಳ್ಕೋಬೇಕು. ಯಾಕೆ ಈ ರೇಖೆ? ಲೈಟಾಗಿ ಎಳ್ಕೊಳ್ಳಿ, ಥರ ದಪ್ಪನಾಗಿ ಎಳ್ಕೊಬೇಡಿ, ಯಾಕೆಂದರೆ ಇದನ್ನು ಆಮೇಲೆ ಅಳಿಸ್ಬಿಡಬೇಕು. ಇದನ್ನು ಹಾಗೆ ಬಿಡುವುದು ಬೇಡ ರೇಖೆಗಳನ್ನು. ಈ ರೇಖೆ ಯಾಕೆ ಅಂತಂದರೆ ಲಕ್ಷ್ಮಣ ರೇಖೆ ಇದು, ಇದನ್ನು ದಾಟಿ ಕರ್ನಾಟಕದ ಸ್ಥಳಗಳು ಹೋಗಬಾರ್ದು, ಆ ಉದ್ದೇಶಕ್ಕೆ. ಇನ್ನೊಂದು ರೇಖೆ ಪಾಂಡಿಚೇರಿಯ ತಲೆ ಮೇಲೆ ಎಳ್ಕೋಬೇಕು. ಇದು ಯಾಕೆ ಕೇಳಿದ್ರೆ, ಈ ಲಕ್ಷ್ಮಣ ರೇಖೆಯ ಕೆಳಗಡೆ ಬರಬಾರ್ದು. ಅಲ್ಲಿಗೆ ನೋಡಿ, ಇಲ್ಲಿ ಕರ್ನಾಟಕದ ಸ್ಥಳ ಬರಬಾರ್ದು, ಇಲ್ಲಿ ಕರ್ನಾಟಕದ ಸ್ಥಳ ಬರಬಾರ್ದು, ಇದಕ್ಕಿಂತ ಕೆಳಗಡೆ ಕೂಡ ಕರ್ನಾಟಕದ ಸ್ಥಳಗಳು ಬರಬಾರ್ದು. ನಾವು ಏನು ಕರ್ನಾಟಕದ ಬಿಡಿಸ್ತೀವೋ ಈ ಪ್ಲೇಸಲ್ಲೇ ಬಿಡಿಸ್ಬೇಕು. ಹಾಗಾದರೆ ಇಲ್ಲಿ 6 ಪ್ಲೇಸ್ಗಳಿದ್ದಾವೆ ನೋಡಿ. ಇದೆಲ್ಲ ಸೇರುವಂತಹ ಜಾಗದಲ್ಲಿ ನಾವು ಬೀದರನ್ನು ಬಿಡಿಸ್ಬೇಕು. ಮೊದಲನೇದು ಇದು ಬೀದರ್ ಆದಮೇಲೆ ಒಂದು ಸ್ವಲ್ಪ ಈ ಕಡೆಗೆ ನಿಮ್ಮ ಏನು ನೀವು ಕೂತ್ಕೊಂಡಿದ್ದೀರಿ, ನಿಮ್ಮ ಒಂದು ಬಲಗಡೆಯ ಕಡೆಗೆ ತಗೋಬೇಕು. ಇಲ್ಲಿ ಕೂಡ ಬಲಗಡೆ, ನಾನು ಅವಾಗ ಎಡಗಡೆ ಅಂದ್ಬಿಟ್ಟೆ ಅನಿಸುತ್ತೆ, ನೆನಪಲ್ಲಿ ಇಟ್ಕೊಂಡಿದ್ದು ನಿಮಗೆ ಬಲಗಡೆ ಆಗತ್ತೆ. ಬಲಗಡೆ ಏನು ಮಾಡ್ಬೇಕು ಹೇಳಿ, ಈ ರೇಖೆಯನ್ನು ಎಳ್ಕೊಂಡು ಬಿಡಿಸ್ಬೇಕು. ಸೊ ಇಲ್ಲಿ ಬೀದರ್ ಏನಿದೆ, ಈ ಬೀದರನ್ನು ನೀವು ಗಮನಿಸ್ಕೊಳ್ಳಿ. ಬೀದರ್ ಆದಮೇಲೆ ಈ ಕಡೆ ಬಲಕ್ಕೆ ನಮ್ಮ ಬಲಕ್ಕೆ ಇಲ್ಲಿ ಬಿಜಾಪುರ ಆದಮೇಲೆ ಬಿಜಾಪುರದಿಂದ ಸ್ವಲ್ಪ ದಕ್ಷಿಣ ಭಾಗಕ್ಕೆ ಬಂದಾಗ ನಮಗೆ ಇಲ್ಲಿ ಬಾದಾಮಿ, ಆಮೇಲೆ ಆಲ್ಮೋಸ್ಟ್ ಲೈನಿಗೆ ಹಂಪಿ ಬರುತ್ತೆ. ಆಮೇಲೆ ಸ್ವಲ್ಪ ಬಲಕ್ಕೆ, ಪೂರ್ಣ ಪ್ರಮಾಣದಲ್ಲಿ ಏನು ಮಾಡಬೇಡಿ, ನಕ್ಷೆಯ ಬಾರ್ಡ್ರಿಗೆ ಹತ್ತತ್ರ ತಗೊಂಡು ಬರಬೇಡಿ, ಇಷ್ಟೇ ಸಾಕು, ಇಷ್ಟೇ. ಇಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳಿದರೆ, ಈ ಭಾಗದಲ್ಲಿ ಹಳೇಬೀಡನ್ನು ಬಿಡಿಸ್ಬೇಕು. ಸೊ ಇದು ಹಳೇಬೀಡಿನ ಭಾಗ.
ಹಳೇಬೀಡು ಆದಮೇಲೆ ಆಲ್ಮೋಸ್ಟ್ ಆಲ್ ಹಂಪಿಯ ನೇರಕ್ಕೆ ಈ ಗೆರೆಯನ್ನು ದಾಟಬಾರ್ದು. ಈ ಗೆರೆಯನ್ನು ದಾಟದೆ ಏನು ಮಾಡಬೇಕು ಹೇಳಿ ನಾವು ಬಿಡಿಸ್ಬೇಕು. ಸೊ ಅದು ಏನು ಅಂತ ಕೇಳಿದರೆ ಶ್ರೀರಂಗಪಟ್ಟಣ. ಅಲ್ಲಿಗೆ ನೀವು ಗಮನಿಸ್ತಾ ಇರಬೇಕಾದಂತಹ ಅಂಶ ಏನು ಅಂತ ಕೇಳಿದರೆ, ಗಮನಿಸಬೇಕಾದಂತಹ ಬಹಳ ಸ್ಪಷ್ಟವಾದಂತಹ ಅಂಶ, ಇಲ್ಲಿ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಈ ಭಾಗದಲ್ಲಿ ಬೀದರ್, ಇಲ್ಲಿ ಬಿಜಾಪುರ್, ಇಲ್ಲಿ ಬಾದಾಮಿ, ಇಲ್ಲಿ ಹಂಪಿ, ಇಲ್ಲಿ ನೀವು ಬಿಡಿಸ್ಬೇಕಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಹಳೇಬೀಡು. ಈ ಭಾಗದಲ್ಲಿ ನೀವೇನು ಮಾಡಬೇಕು ಹೇಳಿ, ಹಳೇಬೀಡನ್ನು ಬಿಡಿಸ್ಬೇಕು. ಆಮೇಲೆ ಈ ಭಾಗದಲ್ಲಿ ಏನು ಮಾಡಬೇಕು ಕೇಳಿದ್ರೆ ಶ್ರೀರಂಗಪಟ್ಟಣವನ್ನು ಬಿಡಿಸ್ಬೇಕು. ಇಲ್ಲಿಗೆ ಎಲ್ಲ ಪ್ಲೇಸ್ಗಳನ್ನು ನೀವು ಎಕ್ಸಾಕ್ಟಾಗಿ ಬಿಡಿಸ್ದಂಗೆ ಆಗುತ್ತೆ. ಯಾವ ಪ್ಲೇಸು ಕೂಡ ಏನಾಗಲ್ಲ ಹೇಳಿ ಮಿಸ್ ಆಗಲ್ಲ. ಎಲ್ಲ ಪ್ಲೇಸ್ಗಳು ಅತ್ಯಂತ ಸುಲಭವಾಗಿ ನಿಖರವಾಗಿ ನೀವು ಬಿಡಿಸ್ದಂಗಾಯಿತು. ಬಹುಶಃ ಈ ವಿಧಾನವನ್ನು ನೀವು ಅಳವಡಿಸ್ಕೊಂಡ್ರೆ ಬಹಳ ಸುಲಭವಾಗಿ ನಕ್ಷೆಯನ್ನು ಬಿಡಿಸ್ಲಿಕ್ಕೆ ಆಗತ್ತೆ. ಇನ್ನೊಂದ್ಸಲ ನಾನು ಕ್ವಿಕ್ಕಾಗಿ ಹೇಳಿಬಿಡ್ತೀನಿ, ಗಮನದಲ್ಲಿಟ್ಕೊಂಡಿರಿ. ನೋಡಿ, ಇಲ್ಲಿ ಊತರ ಭಾಗ ಇದೆ. ಈ ಊತರ ಭಾಗದಲ್ಲಿ ನಾವು 1 ಸೆಂಟಿಮೀಟರ್ ನಮ್ಮ ಬಲಗಡೆಗೆ ಎಳ್ಕೊಂಡ್ವಿ, ರೌಂಡ್ ಅಪ್ ಮಾಡಿದ್ವಿ. ಸೊ ಅದು ಯಾವುದು ಅಂತ ಕೇಳಿದರೆ, ಈಗ ನಾವು ಒಂದ್ಸಲ ಎಲ್ಲ ಲೈನ್ಗಳನ್ನು ಹಾಕ್ಕೊಂಡು ಯಾವ್ಯಾವ ಸ್ಥಳಗಳು ಅನ್ನೋದನ್ನು ಇಟ್ಕೊಂಡು ವಿವರಣೆ ಕೊಡ್ತಾ ಹೋಗೋಣ. ಸೊ ಈಗ ಕ್ವಿಕ್ಕಾಗಿ ಒಂದು ರಿವಿಷನ್ ಸೆಷನ್ ಮಾಡಿದ್ರೆ ಗಮನಿಸಿ, ಇಲ್ಲಿ ನಾವೇನು ಮಾಡಿದ್ದೀವಿ, ಗೆರೆ ಎಳ್ಕೊಂಡಿದ್ದೀವಿ, ಈ ಥರ ಗೆರೆ ಎಳ್ಕೊಂಡ್ವಿ, ತಕ್ಷಶಿಲೆಯನ್ನು ಬಿಡಿಸ್ವಿ. ಪರ್ಫೆಕ್ಟ್ ಆಗಬೇಕು ತಕ್ಷಶಿಲೆ. ಆಮೇಲೆ ನೋಡಿ, ಇಲ್ಲಿ ಮತ್ತೆ ಊತರ ಇದೆ. ಆ ಊತರದಿಂದ ಒಂದು ಸ್ವಲ್ಪ ಕೆಳಗಡೆ ನಾವು ಒಂದು ಗೆರೆ ಹಾಕ್ಕೊಂಡ್ವಿ. ಆಲ್ಮೋಸ್ಟ್ ಆಲ್ ಇವೆರಡು ಈಕ್ವಲ್ ಆಗಿ ಮೇಲೆ ಕೆಳಗೆ ಬರೋದನ್ನು ಗಮನಿಸ್ತೀರಾ, ಹರಪ್ಪ. ಆಮೇಲೆ ಬಹಳ ಮುಖ್ಯವಾಗಿದ್ದು ನೋಡಿ, ಈ ಭಾಗ ನೆನ್ಪಿಟ್ಕೊಳ್ಳಿ. ಇದನ್ನು ನಕ್ಷೆಗೆ ಸೇರುವ ಹಾಗೆ ಒಂದು ಕ್ರಾಸ್ ಲೈನ್, ಸ್ಟ್ರೇಟ್ ಲೈನ್ ಅಲ್ಲ, ಕ್ರಾಸ್ ಲೈನ್ ಎಳ್ಕೊಂಡ್ವಿ. ಅದು ನಮ್ಮ ಮ್ಯಾಪನ್ನು ಸಂಧಿಸುವ ಜಾಗದಲ್ಲಿ ನಾವು ದಂಡಿಯನ್ನು ಬಿಡಿಸ್ವಿ. ದಂಡಿಯಿಂದ ಕೆಳಗಡೆ 1 ಸೆಂಟಿಮೀಟರ್ ಆಗುವಲ್ಲಿ ಏನು ಮಾಡಿದ್ವಿ, ಬಾಂಬೆಯನ್ನು ಬಿಡಿಸ್ಕೊಂಡ್ವಿ ಮತ್ತು ಒಂದು ಈ ಥರ ಓರೆಯಾಗಿರುವಂಥ ಒಂದು ರೇಖೆಯನ್ನು ಎಳ್ಕೊಂಡ್ವಿ, ಮುಂದೆ ಅನುಕೂಲ ಆಗಬೇಕು ಅಂತ ಹೇಳಿ. ಇದನ್ನು ಎಳ್ಕೊಳ್ದೇ ಇದ್ರೂ ನಡೆಯುತ್ತೆ. ಆಮೇಲೆ ಮುಂದುವರೆದು ನಾವು ನೇರವಾಗಿ ದಕ್ಷಿಣಕ್ಕೆ ಬಂದ್ವಿ. ಇಲ್ಲೊಂದು ಹಾವಿನ ಮರಿ ಇತ್ತು, ಆ ಹಾವಿನ ಮರಿ ತಲೆ ಮೇಲೆ ಮತ್ತೊಂದು ಹಾವಿನ ಮರಿ ಇತ್ತು. ಅದರ ಮೇಲ್ಗಡೆ ನಾವೇನು ಮಾಡಿದ್ವಿ, ಪಾಂಡಿಚೇರಿಯನ್ನು ಬಿಡಿಸ್ಕೊಂಡ್ವಿ. ಪಾಂಡಿಚೇರಿಯಿಂದ ಮೇಲ್ಗಡೆ ಏನು ಮಾಡಿದ್ವಿ, 1 ಸೆಂಟಿಮೀಟ್ರಿಗೆ ಕಂಚಿಯನ್ನು ಬಿಡಿಸ್ಕೊಂಡ್ವಿ. ಈ ಥರ ಭಾರತ ಏನು ಒಂದು ಟರ್ನ್ ತಗೊಳುತ್ತೆ ಅಲ್ಲಿ. ಆಮೇಲೆ ಇಲ್ಲಿ ಒಂದು ಟೇಬಲ್ ಥರ ಇದೆ, ಗಮನಿಸ್ಬೋದು ನೀವು. ಆ ಟೇಬಲ್ನ ಮೇಲ್ಗಡೆ ಮಧ್ಯಭಾಗದಲ್ಲಿ, ಆಲ್ಮೋಸ್ಟ್ ಆಲ್ ಮಧ್ಯಭಾಗದಲ್ಲಿ ನಾವೇನು ಮಾಡಿದ್ವಿ, ಟೇಬಲ್ನ ಮಧ್ಯಭಾಗದಲ್ಲಿ ಕಲ್ಕತ್ತಾ ಬಿಡಿಸ್ಕೊಂಡ್ವಿ. ಆಮೇಲೆ ಗಮನಿಸಿ, ಇದು ಬಾಂಗ್ಲಾದೇಶ. ಇಲ್ಲಿ ನಾವು ಯಾವುದೇ ಪ್ಲೇಸ್ಗಳನ್ನು ಬಿಡಿಸೋ ಹಾಗಿಲ್ಲ. ಕಲ್ಕತ್ತಾವನ್ನು ಇಲ್ಲಿ ಬಿಡಿಸಬೇಡಿ, ಕೆಲವೊಂದು ಸಲ ಇಲ್ಲಿ ಬಿಡಿಸೋ ಚಾನ್ಸಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಬಾಂಗ್ಲಾದೇಶ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಪಾಟಲಿಪುತ್ರವನ್ನು ಮತ್ತೆ ಇಲ್ಲಿ ಊತರ ಇದೆ, ಅಲ್ಲಿಂದ ನಾವು ಸುಮಾರು 1.5 ಸೆಂಟಿಮೀಟರ್ ಆಗುವಷ್ಟು ಎಳ್ಕೋಬೇಕು. ಅಥವಾ ಇಲ್ಲೊಂದು ಹಂಪಿದೆ, ಈ ಹಂಪಿನ ಕೆಳಗಡೆ, ಆಲ್ಮೋಸ್ಟ್ ಆಲ್ ಕೆಳಗಡೆ ನೋಡಿ ಈ ಥರ ಹಂಪಿದೆ. ಈ ಹಂಪಿನ ಕೆಳಗಡೆ ಸ್ವಲ್ಪ ನೀವು ಗ್ಯಾಪ್ ಇರೋದನ್ನು ಗಮನಿಸ್ತೀರಿ. ಇಲ್ಲಿ ಪಾಟಲಿಪುತ್ರವನ್ನು ಬಿಡಿಸ್ಕೊಂಡ್ವಿ. ಇಲ್ಲಿಂದ 1.5 ಸೆಂಟಿಮೀಟರ್ ಆಗುತ್ತೆ ಕರೆಕ್ಟಾಗಿ. ನೀವು ಮ್ಯಾಪ್ ದೊಡ್ಡ ಇದ್ರೂ ಕೂಡ ನೆನಪಲ್ಲಿ ಇಟ್ಕೊಂಡಿರಿ. ಅಥವಾ ಒಂದು ವೇಳೆ ಮ್ಯಾಪ್ ಚಿಕ್ಕದಿದೆ ಅಂದರೆ ಈ ಹಂಪನ್ನು ನೆನಪಿಟ್ಕೊಳ್ಳಿ, ಈ ಹಂಪನ್ನು ದಾಟಬಾರ್ದು. ಅಲ್ಲಿ ಪಾಟಲಿಪುತ್ರವನ್ನು ಬಿಡಿಸಿದ್ವಿ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಈ ಲೈನ್ ಹಾಕ್ಕೊಂಡ್ವಿ, ಉದ್ದ ಲೈನು, ಆಮೇಲೆ ಈ ಥರ ಅಡ್ಡ ಲೈನು. ಇವೆರಡು ಪ್ಲೇಸ್ಗಳು, ಈ ಭಾಗವನ್ನು ಹಾಗೂ ಈ ಕಡೆ ಭಾಗವನ್ನು ಸೇರಿಸುವಂಥ ಲೈನ್ ಹಾಕ್ಕೊಂಡ್ವಿ. ಆ ನಂತರದಲ್ಲಿ ಈ ಭಾಗವನ್ನು ಹಾಗೂ ಈ ಕಡೆ ಏನು ಸಿಕ್ಕಿಂನ ಭಾಗ ಇದೆ ಅದನ್ನು ಸೇರಿಸುವಂತೆ ನಾವು ರೇಖೆ ಹೇಳ್ಕೊಂಡ್ವಿ. ಅದು 4 ಸೇರುವ ಕಡೆಯಲ್ಲಿ ದೆಹಲಿಯನ್ನು ಬಿಡಿಸಿದ್ವಿ. ದೆಹಲಿಯ ಈ ಭಾಗ ಏನಿದೆ ಭಾರತದ, ಈ ಒಂದು ಏನು ಇಲ್ಲೂ ಕೂಡ ಮತ್ತೊಂದು ಹಿಂಗೆ ತ್ರಿಭುಜ ಥರ ಇದೆ, ಅದು ಹಿಂಗೆ ಮುಂದುವರೆದ್ರೆ ಎಲ್ಲಿ ಬರ್ತದಲ್ಲ ಅಲ್ಲಿ ನಾವು ಮೀರತ್ತನ್ನು ಬಿಡಿಸಿದ್ವಿ. ಆಮೇಲೆ ದೆಹಲಿಯ ಕೆಳಭಾಗದಲ್ಲಿ ಆಗ್ರಾವನ್ನು ಬಿಡಿಸಿದ್ವಿ. ಇದು 3 ಸೇರಿದ್ರೆ ಒಂದು ಟ್ರಯಾಂಗಲ್ ಆಗುತ್ತೆ. ಆಮೇಲೆ ಮೇಲ್ಗಡೆ ಒಂದು ರೇಖೆ ಹೇಳ್ಕೊಂಡಿದ್ವಿ. ಆ ರೇಖೆಯ ಮಧ್ಯಭಾಗದಲ್ಲಿ ಪಾಣಿಪತ್ತು ಹಾಗೂ ಮೇಲ್ಗಡೆ ಏನು ಹರಪ್ಪವನ್ನು ಬಿಡಿಸುವಲ್ಲಿ ಒಂದು ಊತರ ಇತ್ತು, ಅದಕ್ಕೆ ತಾಗುವ ಸಮೀಪ, ತಾಗಬಾರದು, ಒಂಚೂರು ಗ್ಯಾಪ್ ಇರಬೇಕು, ಅಲ್ಲಿ ಜಲಿಯನ್ ವಾಲಾ ಬಾಗನ್ನು ಬಿಡಿಸ್ಕೊಂಡ್ವಿ. ಆಮೇಲೆ ದೇವಗಿರಿಯನ್ನು ಬಿಡಿಸ್ಕೊಂಡ್ವಿ. ದೇವಗಿರಿಯನ್ನು ನಾವು ಆಲ್ರೆಡಿ ಇಲ್ಲೊಂದು ಏನು ಓರೆ ಲೈನ್ ಇದೆ, ಆ ಓರೆ ಲೈನಿಗೆ ಸರಿಯಾಗಿ ಬಿಡಿಸ್ಕೊಂಡ್ವಿ. ಈ ಮಧ್ಯದ ಲೈನ್ ತಾಗದೇ ಇರೋ ರೀತಿ, ಅಥವಾ ನೀವು ಇನ್ನೊಂದು ಕೆಲಸ ಮಾಡ್ಬೋದು ಅಂತ ಹೇಳಿದ್ದೀನಿ, ಈ ಮಧ್ಯದಲ್ಲಿ ಬಾಂಬೆ ಮತ್ತು ದಂಡಿಯ ಮಧ್ಯದಲ್ಲಿ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊಂಡು ಕೂಡ ನೀವೇನು ಮಾಡ್ಬೋದು, ದೇವಗಿರಿಯನ್ನು ಬಿಡಿಸ್ಬೋದು. ಈ ಮಧ್ಯದ ಲೈನಿಗೆ ಅದು ಟಚ್ ಆಗಬಾರ್ದು, ಗ್ಯಾಪ್ ಇರಬೇಕು. ಆಮೇಲೆ ಕರ್ನಾಟಕದ್ದು ಗಮನಿಸ್ಕೊಳ್ಳಿ, ಇದು ಲಕ್ಷ್ಮಣ ರೇಖೆ. ಲಕ್ಷ್ಮಣ ರೇಖೆ ಹೆಂಗಿರಬೇಕು ಕೇಳಿದ್ರೆ, ಇಲ್ಲಿ ಏನು ಒಂದು ಮೀಸೆ ಥರ ಇದೆ, ಆ ಮೀಸೆಯ ಮೇಲ್ಗಡೆಗೆ ನಾವು ರೇಖೆ ಹೇಳ್ಕೊಂಡಿದ್ದೀವಿ. ಆಮೇಲೆ ಪಾಂಡಿಚೇರಿಯ ತಲೆ ಮೇಲೆ ಒಂದು ರೇಖೆ ಹೇಳ್ಕೊಂಡಿದ್ದೀವಿ. ಈ 4 ಜಾಗ ಸೇರುವಲ್ಲಿ ನಾವು ಬೀದರ್ ಬಿಡಿಸ್ವಿ. ಬೀದರನ್ನು ನೀವು ಐಡೆಂಟಿಫೈ ಯಾವುದೇ ಕೇಳಲಿ, ಮೊದಲು ಇದನ್ನು ಅಷ್ಟನ್ನು ಬಿಡಿಸಿ, ಯಾವುದು ಕೇಳಿದ್ರೆ ಅದನ್ನು ಇಡೀ ಉಳಿದನ್ನು ಅಳಿಸಾಕ್ಬಿಡಿ, ಆವಾಗ ನಿಮಗೆ ಎಕ್ಸಾಕ್ಟ್ ಪ್ಲೇಸ್ ಸಿಗತ್ತೆ. ಅಲ್ಲಿಗೆ ಬೀದರ್ ಬಿಡಿಸಿದ್ವಿ. ಬೀದರ್ ಆದಮೇಲೆ ಬಿಜಾಪುರವನ್ನು ಬಿಡಿಸಿದ್ವಿ. ಬಿಜಾಪುರ ಆದಮೇಲೆ ಬಾದಾಮಿಯನ್ನು ಬಿಡಿಸಿದ್ವಿ. ಆಮೇಲೆ ಹಂಪಿಯನ್ನು ಬಿಡಿಸಿದ್ವಿ. ಆಮೇಲೆ ಹಳೇಬೀಡನ್ನು ಬಿಡಿಸಿದ್ವಿ ಮತ್ತು ಕೊನೆಯಲ್ಲಿ ಶ್ರೀರಂಗಪಟ್ಟಣವನ್ನು ಬಿಡಿಸಿದ್ವಿ. ಅಲ್ಲಿಗೆ ನಾವು ಏನು ಎಲ್ಲಿ ಹೋಗಬಾರ್ದು ಅನ್ನಿದ್ವಲ್ಲ ಆ ಜಾಗಕ್ಕೆ ನಾವು ಹೋಗದೇನೆ ಭಾಳ ಎಕ್ಸಾಕ್ಟಾಗಿ ಒಂದು ನಕ್ಷೆಯನ್ನು ಬಿಡಿಸೋದ್ರಲ್ಲಿ ಸಮರ್ಥರಾದ್ವಿ. ಈ ಥರ ಕಲ್ತ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಬಿಡಿಸುವುದರಲ್ಲಿ ಎಲ್ಲಿಯೂ ಕೂಡ ತಪ್ಪು
ಆಗೋದಿಲ್ಲ. ಬಿಡಿಸೋದ್ರಲ್ಲಿ ನಿಮಗೆ 5ಕ್ಕೆ 5 ಅಂಕ ಸಿಕ್ಕೇ ಬಿಡ್ತದೆ. ಯಾಕೆಂದರೆ ಕೆಲವೊಮ್ಮೆ 90ಗಿಂತ ಮೇಲೆ 90 ಮೀನ್ಸ್ 75+ ಮಾರ್ಕ್ಸ್ ಬಂದಾಗ ನಿಮಗೆ ಈ ಒಂದು ಸಣ್ಣ ಸಣ್ಣ ಚಿಕ್ಕ ವಿಷಯಗಳನ್ನು ಗಮನಿಸ್ತಾರೆ. ಹಾಗೆ ಎಕ್ಸಾಕ್ಟಾಗಿ ಬರೋದ್ರಿಂದ ಯಾರು ಔಟ್ ಮಾರ್ಕ್ಸ್ ತೆಗೆಯೋರಿದ್ದೀರಿ ಅವರಿಗೆ ಈ ಎಕ್ಸಾಕ್ಟಾಗಿ ಪ್ಲೇಸ್ಗಳನ್ನು ಬಿಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಆಮೇಲೆ ನಾವು ಬರೆಯುವಾಗ 2 ಐತಿಹಾಸಿಕ ಮಹತ್ವವನ್ನು ಬರೀಬೇಕು. ಆ ಸಂದರ್ಭದಲ್ಲಿ ನೀವು ನೆನಪಲ್ಲಿ ಇಟ್ಕೊಂಡಿರಿ, ಕೆಲವೊಂದು ಕಾಮನ್ ಆಗಿರುವ ಅಂಶಗಳನ್ನು ಹೇಳ್ತೀನಿ. ಈಗ ಹರಪ್ಪ ಬರಲ್ಲ, ಇರಲಿ, ಆದರೂ ನೆನಪಲ್ಲಿ ಇಟ್ಕೊಂಡಿರಿ. ಹರಪ್ಪ ಇದು ರಾವಿ ನದಿಯ ದಂಡೆಯ ಮೇಲಿದೆ. ಸಿಂಧು ನಾಗರಿಕತೆಯ ಪ್ರಧಾನ ನಿವೇಶನ. ನದಿ ದಂಡೆಯ ಮೇಲೆ ಯಾವ್ಯಾವುದಿದೆ ಒಂದು ಕಡೆ ನಾವು ಪಟ್ಟಿ ಮಾಡ್ಕೊಳ್ಳೋಣ. ದೆಹಲಿ ಯಮುನಾ ನದಿ ದಂಡೆಯ ಮೇಲಿದೆ. ಆಗ್ರಾ ಕೂಡ ಯಮುನಾ ನದಿ ದಂಡೆಯ ಮೇಲಿದೆ. ನೋಡಿ, ಅಲ್ಲಿ ಕಾಮನ್ ಆಗಿ ನೀವು ದೆಹಲಿ ಬರಲಿ ಆಗ್ರಾ ಬರಲಿ ಯಮುನಾ ನದಿಯ ದಂಡೆಯ ಮೇಲಿದೆ ಅನ್ನೋದನ್ನು ಬರೀಬಹುದು, ಕಾಮನ್ ಆಗಿ ಬರೀಬಹುದು. ದೆಹಲಿ ಸುಲ್ತಾನರ ರಾಜಧಾನಿ, ಆಗ್ರಾ ಮೊಘಲರ ರಾಜಧಾನಿ. ಅಲ್ಲಿಗೆ ನಿಮಗೆ ಬರೆಯುವಂಥ ವಿಚಾರ ಗೊತ್ತಾಯಿತು. ರಾವಿ ನದಿ ದಂಡೆಯ ಮೇಲಿದೆ, ಸಿಂಧು ನಾಗರಿಕತೆಯ ಪ್ರಧಾನ ನಿವೇಶನ. ದೆಹಲಿ ಯಮುನಾ ನದಿ ದಂಡೆಯ ಮೇಲಿದೆ, ದೆಹಲಿ ಸುಲ್ತಾನರ ರಾಜಧಾನಿ. ಆಗ್ರಾ ಯಮುನಾ ನದಿ ದಂಡೆಯ ಮೇಲಿದೆ ಮತ್ತು ಮೊಘಲರ ರಾಜಧಾನಿ ಅಥವಾ ತಾಜ್ ಮಹಲ್ ಇದೆ ಆಗ್ರಾದಲ್ಲಿ. ಪಾಟಲಿಪುತ್ರಕ್ಕೆ ಬಂದರೆ ಪಾಟಲಿಪುತ್ರ ಇದು ಗಂಗಾ ನದಿಯ ದಂಡೆಯ ಮೇಲಿದೆ. ಪಾಟಲಿಪುತ್ರ ಮೌರ್ಯರ ರಾಜಧಾನಿ. ಈ ಥರ ನದಿ ರಾಜಧಾನಿಯನ್ನು ಸೇರಿಸ್ಕೊತಾ ಹೋಗ್ಬೋದು. ಆಮೇಲೆ ಕಲ್ಕತ್ತಾ ಬಂದರೆ ಇದು ಹೂಗ್ಲಿ ನದಿಯ ದಂಡೆಯ ಮೇಲಿದೆ, ಬ್ರಿಟಿಷರ ಮೊದಲ ರಾಜಧಾನಿ. ಹಂಪಿ ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ, ಇದು ವಿಜಯನಗರದ ರಾಜಧಾನಿ. ಅಲ್ಲಿಗೆ ನೋಡಿ, ನದಿಗಳನ್ನು ನೆನಪಿಟ್ಟುಕೊಂಡು ನಾವು ಈಸಿಯಾಗಿ ಬರೆದು ಬಿಡಬಹುದು. ಹಂಪಿ ತುಂಗಭದ್ರಾ ನದಿ, ಕಲ್ಕತ್ತಾ ಹುಗ್ಲಿ ನದಿ, ಪಾಟಲಿಪುತ್ರ ಗಂಗಾ ನದಿ, ಆಗ್ರಾ ಯಮುನಾ ನದಿ, ದೆಹಲಿ ಯಮುನಾ ನದಿ. ಈ ಥರ ಕಾಮನ್ ಆಗಿರುವಂಥದ್ದನ್ನು ನೆನಪಿಟ್ಕೋಬೇಕು ನಾವು. ಅಲ್ಲಿಗೆ ಇಷ್ಟು ಪ್ಲೇಸ್ಗಳನ್ನು ನಾವು ಬರಲಿಕ್ಕೆ. ಆಮೇಲೆ ರಾಜಧಾನಿಗಳು ದೆಹಲಿ ಸುಲ್ತಾನ, ಆಗ್ರಾ ಮೊಘಲ್, ಪಾಟಲಿಪುತ್ರ ಮೌರ್ಯ, ಕಲ್ಕತ್ತಾ ಬ್ರಿಟಿಷ್, ಹಂಪಿ ವಿಜಯನಗರ. ಆಮೇಲೆ ರಾಜಧಾನಿಯನ್ನೇ ನೀವು ಮುಖ್ಯವಾಗಿ ಕೂಡ ಇಟ್ಕೋಬಹುದು. ಹೇಗಿಟ್ಕೋಬಹುದು? ತಕ್ಷಶಿಲಾ ಗಾಂಧಾರ ಪ್ರದೇಶದ ರಾಜಧಾನಿ. ಮೊದಲು ಒಂದೊಂದು ವಾಕ್ಯವನ್ನು ಕಲ್ತ್ಕೊಳ್ಳೋದಾದರೆ, ತಕ್ಷಶಿಲಾ ಗಾಂಧಾರ ಪ್ರದೇಶದ ರಾಜಧಾನಿ. ಬಾಂಬೆ ಏನಿದೆ ಇದು ಮಹಾರಾಷ್ಟ್ರದ ರಾಜಧಾನಿ. ಪಾಂಡಿಚೇರಿ ಏನಿದೆ ಇದು ಫ್ರೆಂಚರ ರಾಜಧಾನಿ. ಕಂಚಿ ಪಲ್ಲವರ ರಾಜಧಾನಿ. ಕಲ್ಕತ್ತಾ ಆಲ್ರೆಡಿ ಆಗಲೇ ನೋಡಿದ್ದೀವಿ, ಬ್ರಿಟಿಷರ ರಾಜಧಾನಿ. ಪಾಟಲಿಪುತ್ರ ಕೂಡ ಆಗಲೇ ನೋಡಿದ್ದೀವಿ, ಮೌರ್ಯರ ರಾಜಧಾನಿ. ಆಗ್ರಾ ಕೂಡ ನೋಡಿದ್ದೀವಿ, ಮೊಘಲರ ರಾಜಧಾನಿ. ದೆಹಲಿ ಸುಲ್ತಾನ. ಬೀದರ್ ಬಹಮನಿ, ಕರ್ನಾಟಕದನ್ನು ಬರಲಿಕ್ಕೆ ಭಾಳ ಸುಲಭ. ಬೀದರ್ ಬಹಮನಿ. ಬಿಜಾಪುರ್ ಆದಿಲ್ ಶಾಹಿ. ಆಮೇಲೆ ಬಾದಾಮಿ ಚಾಲುಕ್ಯ ಅಥವಾ ಆರಂಭಿಕ ಚಾಲುಕ್ಯ. ಹಂಪಿ ವಿಜಯನಗರ. ಹಳೇಬೀಡು ಹೊಯ್ಸಳ. ಶ್ರೀರಂಗಪಟ್ಟಣ ಟಿಪ್ಪುವಿನ ರಾಜಧಾನಿಯಾಗಿತ್ತು. ಎಲ್ಲ 6 ಪ್ಲೇಸ್ಗಳಿಗೆ ನಮಗೆ ರಾಜಧಾನಿ ಸಿಕ್ಬಿಡುತ್ತೆ. ಬೀದರ್ ಬಹಮನಿ, ವಿಜಯನಗರ ಹಂಪಿ, ಬಾದಾಮಿ ಆರಂಭದ ಚಾಲುಕ್ಯರು, ಹಂಪಿ ವಿಜಯನಗರ, ಹಳೇಬೀಡು ಹೊಯ್ಸಳ, ಶ್ರೀರಂಗಪಟ್ಟಣ ಟಿಪ್ಪು. ಸೊ ಇಲ್ಲಿ ವಿಜಯಪುರ ಹಂಪಿ ಬೇಡ, ವಿಜಯಪುರ ಆದಿಲ್ ಶಾಹಿಯನ್ನು ನಾವು ಬರೀಬೇಕಾಗತ್ತೆ. ಈ ಥರ ರಾಜಧಾನಿ ಜೊತೆಗೆ ಇನ್ನೇನು ಬರೀಬೇಕು? ತಕ್ಷಶಿಲಾ ಗಾಂಧಾರ ಪ್ರದೇಶದ ರಾಜಧಾನಿ ಇವತ್ತಿನ ಪಾಕಿಸ್ತಾನದಲ್ಲಿದೆ. ಅಥವಾ ಇನ್ನೂ ಒಂದು ಸುಲಭವಾಗಿ ಬರೀಬಹುದು ಅಂದರೆ ಕೌಟಿಲ್ಯ, ಇದು ಪ್ರಾಚೀನ ವಿಶ್ವವಿದ್ಯಾಲಯ ಆಗಿತ್ತು. ಕೌಟಿಲ್ಯ ಇಲ್ಲಿ ಆಚಾರ್ಯನಾಗಿದ್ದ. ಬಾಂಬೆ ಮಹಾರಾಷ್ಟ್ರದಲ್ಲಿದೆ, INC ಅಧಿವೇಶನ ನಡೆದಂಥ ಸ್ಥಳ. ಪಾಂಡಿಚೇರಿ ಫ್ರೆಂಚರ ರಾಜಧಾನಿ, ಚೆನ್ನೈನ ಸಮೀಪ ಇದೆ. ಒಂದು ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ. ಕಂಚಿ ಪಲ್ಲವರ ರಾಜಧಾನಿ, ದೇವಾಲಯಗಳ ನಗರ ಅಂತ ಕರಿತೀವಿ. ಆಮೇಲೆ ಕಂಚಿಯ ಕಾಮಾಕ್ಷಿ ದೇವಾಲಯ ಬಹಳ ಪ್ರಸಿದ್ಧವಾಗಿದ್ದು. ಆನಂತರದಲ್ಲಿ ತಮಿಳುನಾಡಿನಲ್ಲಿದೆ ಅಂತ ಕೂಡ ಬರೀಬೋದು ಕಂಚಿಯನ್ನು. ಕಲ್ಕತ್ತಾ ಬ್ರಿಟಿಷರ ರಾಜಧಾನಿ, ಪಶ್ಚಿಮ ಬಂಗಾಳದ ರಾಜಧಾನಿ. ಆಮೇಲೆ ಪಾಟಲಿಪುತ್ರ ಮೌರ್ಯರ ರಾಜಧಾನಿ, ಗಂಗಾ ನದಿ ದಂಡೆಯ ಮೇಲಿದೆ. ಆಗ್ರಾ ಮೊಘಲರ ರಾಜಧಾನಿ, ಯಮುನಾ ನದಿ ದಂಡೆಯ ಮೇಲಿದೆ. ದೆಹಲಿ ಸುಲ್ತಾನರ ರಾಜಧಾನಿ, ಯಮುನಾ ನದಿ ದಂಡೆಯ ಮೇಲಿದೆ. ಆಮೇಲೆ ಬೀದರ್ ಬಹಮನಿಗಳ ರಾಜಧಾನಿ ಕರ್ನಾಟಕದ ಉತ್ತರ ಭಾಗದಲ್ಲಿದೆ, ಅಥವಾ ಮದರಸಾ ಇದೆ, ಮೊಹಮ್ಮದ್ ಗವಾನ್ ಕಟ್ಟಿಸಿದ್ದು. ಆದಿಲ್ ಶಾಹಿಗಳ ರಾಜಧಾನಿ ವಿಜಯಪುರ, ಅಲ್ಲಿ ಗೋಳಗುಮ್ಮಟ ಇದೆ, ಮತ್ತು ಇಬ್ರಾಹಿಂ ರೋಜಾ ಇದೆ. ಬಾದಾಮಿ ಆರಂಭಿಕ ಚಾಲುಕ್ಯರ ರಾಜಧಾನಿ. ಬಾದಾಮಿ ಗುಹಾ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ, ವಾತಾಪಿ ಅಂತ ಕರಿತಾ ಇದ್ರು ಬಾದಾಮಿಯನ್ನು. ಹಂಪಿ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ. ಕಲ್ಲಿನ ರಥ ಭಾಳ ಪ್ರಸಿದ್ಧವಾಗಿದ್ದು ವಿಶ್ವ ಪರಂಪರೆಯ ತಾಣ ಕೂಡ ಹೌದು ಹಂಪಿ. ಹಳೇಬೀಡು ಹೊಯ್ಸಳರ ರಾಜಧಾನಿ, ಹೊಯ್ಸಳೇಶ್ವರ ದೇವಾಲಯ ಪ್ರಸಿದ್ಧವಾಗಿದೆ, ಇದು ಕೂಡ ವಿಶ್ವ ಪರಂಪರೆಯ ತಾಣಗಳಿಗೆ ಸೇರ್ಪಡೆಯಾಗಿದೆ. ಆಮೇಲೆ ಶ್ರೀರಂಗಪಟ್ಟಣ ಟಿಪ್ಪುವಿನ ರಾಜಧಾನಿ. ಆಮೇಲೆ ಶ್ರೀರಂಗಪಟ್ಟಣ ಒಪ್ಪಂದ ಬಹಳ ಪ್ರಮುಖವಾಗಿತ್ತು, ಟಿಪ್ಪು ಬ್ರಿಟಿಷರೊಡನೆ ಮಾಡಿಕೊಂಡಂತಹ ಒಪ್ಪಂದ. ಇವೆಲ್ಲವನ್ನು ನಾವು ಬರೀಬಹುದು. ಇನ್ನು ಮಿಕ್ಕು ಯಾವ ಪ್ಲೇಸ್ಗಳಿದ್ದಾವೆ ಅಂತ ನೋಡೋದಾದರೆ, ಸಾಮಾನ್ಯ ಒಂದೇ ಉತ್ತರ ಹಲವು ಸ್ಥಳ, ಅದನ್ನು ಕೂಡ ನೀವು ಗಮನಿಸ್ಬೋದು. ಇಲ್ಲಿ ನಾವು ಗಮನಿಸೋದಾದರೆ ತಕ್ಷಶಿಲೆ ಮತ್ತು ಹರಪ್ಪ ಇವೆರಡಕ್ಕೂ ನೀವು ಕಾಮನ್ ಆಗಿ ಏನು ಮಾಡ್ಬೋದು ಹೇಳಿ, ಇವೆರಡೂ ಪಾಕಿಸ್ತಾನದಲ್ಲಿದೆ ಅಂತ ಬರೀಬೋದು. ಆಮೇಲೆ ನೋಡಿ, ಮೀರತ್ ಮತ್ತು ಆಗ್ರಾ ಇವೆರಡಕ್ಕೂ ಕಾಮನ್ ಆಗಿ ನೀವು ಉತ್ತರ ಪ್ರದೇಶದಲ್ಲಿದೆ ಅಂತ ಬರೀಬೋದು. ಇನ್ನು ದೆಹಲಿ ಮತ್ತು ಆಗ್ರಾಗಳೆರಡಕ್ಕೂ ಕೂಡ ಇವೆರಡೂ ಯಮುನಾ ನದಿ ದಂಡೆಯ ಮೇಲಿದೆ ಅಂತ ಬರೀಬೋದು.
ಬಾಂಬೆ ಮತ್ತು ದೇವಗಿರಿಗೆ ಸಂಬಂಧಪಟ್ಟಂತೆ ಇವು ಮಹಾರಾಷ್ಟ್ರದಲ್ಲಿದೆ ಅಂತ ಬರೀಬೋದು. ಈ ಥರ ನಾವು ಕಾಮನ್ ಆಗಿರೋದನ್ನು ನೆನ್ಪಿಟ್ಕೋಬೇಕು. ಬಹುಶಃ ಅನೇಕ ಪ್ರದೇಶಗಳ ವಿವರಣೆ ನಿಮಗೆ ಸಿಕ್ಕಿದೆ. ಎಲ್ಲೋ ಒಂದು ಕಡೆ ಕೆಲವೊಂದು ಸಿಗದೇ ಇರ್ಬೋದು. ಉದಾಹರಣೆಗೆ ದಂಡಿಯನ್ನು ಬಿಡಿಸೋ ಸಂದರ್ಭದಲ್ಲಿ ನೀವು ಬರೀಬೇಕಾಗತ್ತೆ, ದಂಡಿ ಗುಜರಾತ್ನಲ್ಲಿದೆ, ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಂಡಂತಹ ಸ್ಥಳ. ಆಮೇಲೆ ನಿಮಗೆ ಸಿಗದೇ ಇರುವಂಥದ್ದು ಯಾವುದು, ಪಾಂಡಿಚೇರಿ ಸಿಕ್ಕಿದೆ, ಕಂಚಿ ಸಿಕ್ಕಿದೆ, ಕಲ್ಕತ್ತಾ ಕೂಡ ಸಿಕ್ಕಿದೆ, ಪಟಲಿಪುತ್ರ ಸಿಕ್ಕಿದೆ, ದೇವಗಿರಿ ನಿಮಗೆ ಸಿಗಲಿಲ್ಲ ಅನ್ಕೋತೀನಿ. ಸೊ ದೇವಗಿರಿಯನ್ನು ಬಿಡಿಸುವಾಗ ಇಲ್ಲಿ ದಂಡಿ, ಅದೇ ಥರ ನಾವು ಮುಂದುವರೆದು ಗಮನಿಸಿ ಇಲ್ಲಿ ನಾವು ದೇವಗಿರಿಯನ್ನು ಬಿಡಿಸ್ಬೇಕಾಗತ್ತೆ. ಆಲ್ಮೋಸ್ಟ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ದೇವಗಿರಿ ಬರ್ತದೆ. ಇದು ಮಹಾರಾಷ್ಟ್ರ ರಾಜ್ಯ, ಮಹಾರಾಷ್ಟ್ರದಲ್ಲಿ ನಾವು ಬಿಡಿಸ್ಬೇಕು. ಇದಕ್ಕಿಂತ ಮೇಲ್ಗಡೆ ಹೋದರೆ ಅಲ್ಲಿ ನಾವು ಬೇರೆ ಮಧ್ಯಪ್ರದೇಶ ರಾಜ್ಯವನ್ನು ನೋಡ್ತೀವಿ. ಸೊ ಈ ದೇವಗಿರಿಯನ್ನು ಬಿಡಿಸುವಾಗ ದೇವಗಿರಿ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ, ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡಿದ್ದ ದೆಹಲಿಯಿಂದ ದೇವಗಿರಿಗೆ ಅನ್ನೋದನ್ನು ಬರೀಬೇಕಾಗತ್ತೆ. ಇನ್ನುಳಿದಂತೆ ಬಹುತೇಕ ಎಲ್ಲ ಪ್ಲೇಸ್ಗಳು ಕವರ್ ಆಗಿದೆ. ಜಲಿಯನ್ ವಾಲಾಬಾಗ್ ಒಂದು ಕವರ್ ಆಗಿಲ್ಲ ಅನ್ಕೋತೀನಿ. ಜಲಿಯನ್ ವಾಲಾಬಾಗ್ ಇದು ಪಂಜಾಬಿನ ಅಮೃತ್ಸರದಲ್ಲಿದೆ, ಮತ್ತು ಜನರಲ್ ಡಯರ್ನಿಂದ ಅಲ್ಲಿ ಹತ್ಯಾಕಾಂಡ ನಡೀತು. ಆಮೇಲೆ ಮೀರತ್ ನೋಡಿ, ಮೀರತ್ ಬಿಡಿಸುವಾಗ ಈ ರೇಖೆ ಏನಿದೆಯಲ್ಲ ಇದನ್ನು ಹಾಗೆ ಮುಂದುವರಿಸ್ಕೊಂಡು ಬಂದರೆ ನೀವೇನು ಮಾಡಬೇಕಾಗತ್ತೆ ಹೇಳಿ, ಇಲ್ಲಿ ನಾವು ಮೀರತ್ತನ್ನು ಬಿಡಿಸ್ಬೇಕಾಗತ್ತೆ. ಮೀರತ್ ಇದು ಉತ್ತರ ಪ್ರದೇಶದಲ್ಲಿದೆ. ಆಮೇಲೆ ಮೀರತ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕೇಂದ್ರ ಸ್ಥಳ ಆಗಿತ್ತು ಅನ್ನೋದನ್ನು ನೆನಪಿಟ್ಕೋಬೇಕು. ಆಮೇಲೆ ಪಾಣಿಪತ್, ಜಲಿಯನ್ ವಾಲಾಬಾಗ್ದಿಂದ ದಕ್ಷಿಣದಲ್ಲಿ ನಾವು ಪಾಣಿಪತ್ ಹರಿಯಾಣದಲ್ಲಿ ಬಿಡಿಸ್ಬೇಕಾಗತ್ತೆ. ಇಲ್ಲಿ ಹರಿಯಾಣ ರಾಜ್ಯ ಇದೆ, ಗಮನಿಸಿ, ಪಾಣಿಪತ್ತನ್ನು ಬಿಡಿಸ್ಬೇಕಾಗತ್ತೆ. ಸೊ ಪಾಣಿಪತ್ ಇದು ಯುದ್ಧ ಭೂಮಿ, ಹರಿಯಾಣ ರಾಜ್ಯದಲ್ಲಿದೆ. 3 ಪಾಣಿಪತ್ ಕದನಗಳು ನಡೆದವು. ಈ ಥರ ನಾವು ಬರೆದಾಗ ನಮಗೆ ಐತಿಹಾಸಿಕ ಮಹತ್ವ ಮತ್ತು ಅತ್ಯಂತ ಸುಲಭವಾಗಿ ಎಲ್ಲ 10 ಪ್ಲೇಸ್ಗಳನ್ನು ಹೇಗೆ ಬಿಡಿಸ್ಬೋದು ಅನ್ನೋದನ್ನು ಅತ್ಯಂತ ವಿವರವಾಗಿಯೇ ನೋಡಿದ್ದೀವಿ. ಯಾಕೆ ವಿವರವಾಗಿ ನೋಡಿದ್ದೀವಿ ಅಂತಂದರೆ ಎಲ್ಲೂ ಕೂಡ ತಪ್ಪಬಾರದು, ಯಾವುದೇ ಕಾರಣಕ್ಕೂ ತಪ್ಪಬಾರ್ದು ಅನ್ನೋ ಉದ್ದೇಶ ಇದೆ. ಇದನ್ನು ಆಧಾರವಾಗಿ ಇಟ್ಕೊಂಡು ನೀವು ಮ್ಯಾಪನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿ, ಮ್ಯಾಪನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸುಲಭ ಇದೆ, ನಂಗೆ ಬರುತ್ತೆ ಅಂದ್ಕೋಬೇಡಿ. ದಿನ ನೋಡ್ಕೊಳ್ಳಿ, ದಿನ ಬಿಡಿಸಿ ಮತ್ತು ನೆನಪು ಮಾಡ್ಕೊಳ್ಳಿ. ಆವಾಗ ನಿಮಗೆ ಖಂಡಿತ ಮ್ಯಾಪು 10ಕ್ಕೆ ಅಂಕ ಸಿಗುತ್ತೆ. ಎಲ್ಲಾದರೂ ಒಂದು ಕಡೆ ಮ್ಯಾಪನ್ನು ಬಿಡಿಸಿ ನಿಮಗೆ ಕಣ್ಣಿಗೆ ಕಾಣಬೇಕದು ದಿನ, ಅಲ್ಲಿ ಹಚ್ಚಿಟ್ಕೊಳ್ಳಿ. ದಿನ ನೋಡಿ, ದಿನ ಪ್ರಾಕ್ಟೀಸ್ ಮಾಡಿ. ಸಾಧ್ಯ ಆದರೆ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಮ್ಯಾಪ್ ಸಿಗುತ್ತೆ, ಇಂಡಿಯಾ ಮ್ಯಾಪು ಸಿಗುತ್ತೆ, ಬ್ಲ್ಯಾಕ್ ಬೋರ್ಡಲ್ಲಿ ಸಿಗುತ್ತೆ. ನೀವು ಅದನ್ನು ರೋಲ್ ಮಾಡಿ ಇಟ್ಕೋಬೋದು. ಅಂತ ಮ್ಯಾಪಲ್ಲಿ ದಿನ ಬಿಡಿಸಿ, ಆ ಮೂಲಕ 10 ಅಂಕವನ್ನು ಮ್ಯಾಪಲ್ಲಿ ತಗೊಳ್ಳೇಬೇಕು. ಇಷ್ಟು ಹೇಳ್ತಾ ನಾವು ಈ ಮ್ಯಾಪ್ ವರ್ಕನ್ನು ಮುಗಿಸೋಣ. ಪರೀಕ್ಷೆ ಹತ್ರ ಬರ್ತಾ ಇದೆ, ಬಂದೆ ಅಂತಿದೆ. ನೀವು ಅದನ್ನು ಮುಕ್ತ ಮನಸ್ಸಿಂದ ಸ್ವಾಗತಿಸಿ. ನಾನು ಸಿದ್ಧ ಇದ್ದೀನಿ, ನಾನು ಬರ್ತಾ ಇದ್ದೀನಿ ಪರೀಕ್ಷೆಗೆ ಒಳ್ಳೆ ತಯಾರಿಯೊಂದಿಗೆ ಅಂತ ಪರೀಕ್ಷೆಗೆ ವೆಲ್ಕಮ್ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಗುಡ್ ಲಕ್.